ಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾವಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುದ್ವಯರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನು ಪ್ರಾರ್ಥಿಸಿ ಇಂದಿನ ಉಪನ್ಯಾಸದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ನಿನ್ನೆ 97ನೇ ಶ್ಲೋಕ ಶಿವಾನಂದ ಲಹರಿಯಲ್ಲಿ ಪ್ರಚರತ್ಯಭಿತಃ ಪ್ರಗಲ್ಭವೃತ್ಯ ಅಂತ ಶ್ಲೋಕದಲ್ಲಿ ಮತ್ತು ಅದರ ಹಿಂದಿನ ಶ್ಲೋಕದಲ್ಲಿ ಮನಸ್ಸನ್ನು ಮದ್ದಾನೆಗೆ ಹೋಲಿಸಿ ಅದನ್ನು ನಿಯಂತ್ರಣಗೊಳಿಸು. ನಿನ್ನ ಪಾದದಲ್ಲಿಯೇ ನನ್ನ ಮನಸ್ಸೆನ್ನುವಂತಹ ಮದ್ದಾನೆ ವರ್ಧಿತವಾಗಲಿ, ಅಂದರೆ ನಿನ್ನ ಪಾದಕಮಲವನ್ನೇ ಸದಾ ಸ್ಮರಿಸುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಭಗವತ್ಪಾದರು. ಈಗ ಮುಂದಿನ ಶ್ಲೋಕದಲ್ಲಿ ಸರ್ವಾಲಂಕಾರಯುಕ್ತಾಂ ಸರಳ ಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಃ ಸಂಸ್ತೂಯಮಾನಾಂ ಸರಸಗ ಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷಾಂ ಉಪಗತ ವಿನಯಾಂ ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ ದೇವ ಗೌರೀ ಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ ಅಂತ ಭಗವತ್ಪಾದರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಕವಿತಾ ಕನ್ಯೆಯನ್ನ ನೀನು ಸ್ವೀಕರಿಸು ಅಂತ ವರ್ಣ. ಇಲ್ಲಿ ರಚಿಸಿರುವಂತಹ ಕವಿತೆಯನ್ನ ಕನ್ಯೆಗೆ ಹೋಲಿಸುತ್ತಾ ಅಂತಹ ಒಂದು ನನ್ನ ಈ ಕನ್ಯೆಯನ್ನ ನಿನಗೆ ಅರ್ಪಿಸುತ್ತೇನೆ ಅಂತ ಭಗವತ್ಪಾದರು ಪ್ರಾರ್ಥನೆ ಸಲ್ಲಿಸ್ತಾರೆ. ಎಲ್ಲ ಹಿಂದಿನ ಅನೇಕ ಶ್ಲೋಕಗಳಲ್ಲಿ ಭಗವತ್ಪಾದರ ಈ ಒಂದು ವಿಶಿಷ್ಟವಾದ ಶೈಲಿಯನ್ನು ನಾವು ಗಮನಿಸಿದ್ದೀವಿ. ಒಂದು ಶಬ್ದವನ್ನು ಹೇಳಿದ್ರೆ ಅದು ಎರಡೂ ಅರ್ಥ ವಸ್ತುಗಳಿಗೂ ಕೂಡ ಸಮಗ್ರವಾಗಿ ಸಮನ್ವಯವಾಗಬೇಕು. ಆ ರೀತಿಯಲ್ಲಿ ಪದಗಳನ್ನು ಜೋಡಣೆ ಮಾಡುವುದರಲ್ಲಿ ಭಗವತ್ಪಾದರು ಸಿದ್ಧಹಸ್ತ. ಹಾಗೆ ಇಲ್ಲೇನು ಈ ಶ್ಲೋಕದಲ್ಲಿ ಅಂದರೆ ಕವಿತೆ ಒಂದು ವ್ಯಕ್ತಿ ಹಾಗೂ ಕನ್ಯೆ ಇನ್ನೊಬ್ಬ ವ್ಯಕ್ತಿ, ಈ ಎರಡೂ ವ್ಯಕ್ತಿಗಳನ್ನು ಇಟ್ಟುಕೊಂಡು ಅವುಗಳಿಗೆ ಎಲ್ಲ ಲಕ್ಷಣಗಳನ್ನ ವರ್ಣನೆಗಳನ್ನ ಪದಗಳನ್ನ ಅನ್ವಯಿಸ್ತಾ ಹೋಗ್ತಾರೆ ಭಗವತ್ಪಾದ. ಇದನ್ನ ಒಂದು ದೃಷ್ಟಿಯಲ್ಲಿ ಹೇಳೋದಿದ್ರೆ ಅದೇ ನಮ್ಮ ವೇದಾಂತ ಭಾರತೀಯ ಹಿಂದೆ ತಂದಂತಹ ಒಂದು ಉಲ್ಲೇಖ ಇದೆ. ತಮ್ಮ ಈ ಕಾವ್ಯವನ್ನ ಲೋಕಾರ್ಪಣೆ ಅಂತ ನಾವು ಇಂದೇನು ಪುಸ್ತಕಗಳಿಗೆ ಹೇಳ್ತೀವೋ ಹಾಗೆ ಭಗವತ್ಪಾದರು ಈ ಒಂದು ತನ್ನ ಶ್ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಭಗವಂತನಿಗೆ ಅಂತ ಅನ್ಕೋಬಹುದು ಅಂತ ಒಂದು ಅಭಿಪ್ರಾಯ ಇದೆ. ತುಂಬ ಚೆನ್ನಾಗಿದೆ ಆ ಕಲ್ಪನೆ, ಅದಕ್ಕಾಗಿ ಉಲ್ಲೇಖ ಮಾಡಿದೆ ನಾನು. ಸರ್ವಾಲಂಕಾರಯುಕ್ತಾಂ, ಮೊದಲು ಕನ್ಯೆಗೆ ಈ ಎಲ್ಲ ಪದಗಳನ್ನು ಹೇಗೆ ಸಮನ್ವಯ ಆಗುತ್ತೆ ಅನ್ನೋದನ್ನು ಗಮನಿಸ್ಕೊಳ್ಳೋಣ. ಆಮೇಲೆ ಅದು ಕವಿತೆಗೆ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಸರ್ವ ಅಲಂಕಾರಯುಕ್ತಾಂ, ಈ ಕನ್ಯೆ ಸರ್ವ ಅಲಂಕಾರಯುಕ್ತಾಂ, ಎಲ್ಲ ಅಲಂಕಾರಗಳಿಂದ ಆಭರಣಗಳಿಂದ ಕೂಡಿದ್ದವಳು. ನಮ್ಮಲ್ಲಿ ಯಾವಾಗಲೂ ಹೇಳ್ತಾರೆ ಕನ್ಯೆಯನ್ನು ಕೊಡುವಾಗ ಸಾಲಂಕೃತಳಾಗಿಯೇ ಕನ್ಯಾದಾನ ಮಾಡಬೇಕು. ಅದಕ್ಕಾಗಿ ಎಂಥ ಬಡವರಾದರೂ ಕೂಡ ಕನ್ಯಾದಾನ ಮಾಡುವಾಗ ಸಾಲ ಶೂಲ ಮಾಡಿ ಆದರೂ ಒಂದು ಸ್ವಲ್ಪನಾದರೂ ಆಭರಣವನ್ನು ಹಾಕ್ತಾರೆ. ಯಾಕೆ ನಮ್ಮ ಸಂಪ್ರದಾಯ ಹಿಂದಿನಿಂದ ಬಂದಿದೆ ಅದು. ಅದಕ್ಕೆ ಇಲ್ಲಿ ಭಗವತ್ಪಾದರು ಹೇಳ್ತಾರೆ ಸರ್ವಾಲಂಕಾರಯುಕ್ತಾಂ, ಈ ನನ್ನ ಕನ್ಯೆ ಎಲ್ಲ ಅಲಂಕಾರಗಳಿಂದ ಕೂಡಿದವಳು. ಸರಳ ಪದಯುತಾಂ, ಸರಳ ನೇರವಾದ ಗಮನ ಅಂದರೆ ಈ ಕನ್ಯೆಯರಿಗೆ ಹೊಂದುವ ರೀತಿಯಲ್ಲಿ ಲಾಲಿತ್ಯಪೂರ್ಣವಾದ್ದೇನೆ ನೇರವಾದಂತಹ ಗಮನವುಳ್ಳವಳು. ಪದ ಅಂದರೆ ಇಲ್ಲಿ ಹೆಜ್ಜೆ ಅಂತ ಅರ್ಥ.
ಸರಳ ಪದಯುತಾಂ ಸಾಧು ವೃತ್ತಾಂ. ವೃತ್ತ ಅಂದರೆ ನಡತೆ, ಆಚರಣೆ, ಎಲ್ಲರೂ ಪ್ರಶಂಸೆ ಮಾಡಬೇಕು ಅಂತಹ ಉತ್ತಮವಾದ ನಡತೆಯುಳ್ಳವಳು. ಇದೆಲ್ಲ ಕನ್ಯೆಯಾದವರಲ್ಲಿ ಇರಬೇಕಾದ್ದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದದ್ದು. ಅದನ್ನು ಹೇಳ್ತಾ ಇದ್ದಾರೆ. ಸಾಧು ವೃತ್ತಾಂ ಸುವರ್ಣಾಂ, ಒಳ್ಳೆಯ ಬಣ್ಣವುಳ್ಳವಳು, ಸುವರ್ಣ. ಸದ್ಭಿ ಸಂಸ್ತೂಯಮಾನಾಂ, ಸಜ್ಜನರಾದವರು ಹೊಗಳ್ತಾರೆ ಇಂಥವ್ರನ್ನು. ನಮ್ಮ ಸ್ತ್ರೀಯರಿಗೆ ಸಾಕಷ್ಟು ಗೌರವವನ್ನು ನಮ್ಮ ಸಮಾಜದಲ್ಲಿ ಕೊಟ್ಕೊಂಡು ಬಂದಿದೆ ನಮ್ಮ ಸಂಪ್ರದಾಯ. ಹಾಗೆ ಅವರು ಸರಿಯಾದ ಲಕ್ಷಣ ಸಂಪನ್ನೆಯರಾಗಿದ್ದಾಗ ಸದ್ಭಿ ಸಂಸ್ತೂಯಮಾನ, ಅವಳು ಸಜ್ಜನರು ಅವಳನ್ನು ಕೊಂಡಾಡ್ತಾರೆ ಅಂತ ಕನ್ಯೆಯನ್ನು. ಆ ರೀತಿಯಲ್ಲಿದ್ದಾಳೆ ನನ್ನ ಈ ಕನ್ಯೆ ಅಂತ ಭಗವತ್ಪಾದರು ಹೇಳ್ತಾರೆ. ಸರಸ ಗುಣಯುತಾಂ, ರಸ ಗುಣಗಳಿಂದ ಕೂಡಿದ್ದಂಥವಳು ಇವಳು. ಸರಸ ಅಂದರೆ ಸುಂದರವಾದ ಗುಣ ಅಂತ ಇಟ್ಕೊಂಡ್ರು ಸಾಕು. ಇಲ್ಲಿ ಸುಂದರವಾದಂತಹ ಗುಣವನ್ನು ಹೊಂದಿದ್ದಾಳೆ, ಉತ್ತಮ ಗುಣಗಳನ್ನು ಹೊಂದಿದ್ದಾಳೆ. ಲಕ್ಷಿತಾಂ, ಎಲ್ಲರ ಲಕ್ಷ್ಯ ಅಂದರೆ ಎಲ್ಲರೂ ಇವಳನ್ನೇ ಗಮನಿಸ್ತಾರೆ. ಉತ್ತಮವಾದ ವ್ಯಕ್ತಿತ್ವ ಇದ್ದರೆ ಅದು ಆಕರ್ಷಕವಾಗಿರುತ್ತೆ. ಆ ರೀತಿಯಲ್ಲಿ ಲಕ್ಷಿತಾಂ. ಲಕ್ಷಣಾಢ್ಯಾಂ, ಮನುಷ್ಯರಿಗೆ ಸ್ತ್ರೀಯರಿಗೆ ಕೆಲವು ಲಕ್ಷಣಗಳು ಅಂತಿವೆ, ಹಾಗೆ ಪುರುಷರಿಗೂ ಕೆಲವು ಲಕ್ಷಣಗಳು ಅಂತಿರ್ತವೆ. ಆ ಲಕ್ಷಣಗಳಿದ್ದರೆ ಅದು ಶ್ರೇಷ್ಠ ಅಂತ ಒಂದು ಲಕ್ಷಣದಲ್ಲಿ ಹೇಳೋ ಪದ್ಧತಿ ಇದೆ. ಹಾಗೆ ಇವಳು ಒಳ್ಳೆಯ ಲಕ್ಷಣ ಸಂಪನ್ನೆ, ಸುಂದರವಾದ ಭಾರತೀಯ ಕನ್ಯೆ ಹೇಗಿರಬೇಕೋ ಅಂತಹ ಲಕ್ಷಣ ಸಂಪನ್ನೆ. ಉದ್ಯದ್ಭೂಷಾ ವಿಶೇಷಾಂ, ಭೂಷ ಅಂದರೆ ಆಭರಣ, ಅಲಂಕಾರ. ಅದು ಉದ್ಯತ್ ಅಂದರೆ ಎದ್ದು ತೋರುವಂತಹ ಆಭರಣಾದಿಗಳಿಂದ ಭೂಷಿತಳಾಗಿದ್ದಾಳೆ. ವಿಶೇಷಾಂ ಉದ್ಯತ್ ಭೂಷಾ ವಿಶೇಷಾಂ, ಉತ್ತಮವಾಗಿ ಎದ್ದು ತೋರುವಂತಹ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ. ಉಪಗತ ವಿನಯಾಂ, ಇದು ಮುಖ್ಯ, ವಿನಯ ಗುಣವನ್ನು ಬೆಳೆಸ್ಕೊಂಡವಳು. ನಮ್ಮಲ್ಲಿ ಇಂದು ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ, ಒಂಥರ ಉಚ್ಛೃಂಖಲ ಪ್ರವೃತ್ತಿ ಅಂತ ನಮ್ಮಲ್ಲಿ ಹೇಳ್ತೀವಿ. ಯಾಕೆ ನಾವು ಎಲ್ಲ ಪಾಲಕರಾಗಿದ್ದವರಿಂದ ಹೇಳೋ ನಮಗೆ ಅಧಿಕಾರ ಇದೆ, ನಾವು ಅದನ್ನು ಅನುಭವಿಸಿದ್ದೀವಿ, ನೋಡ್ತಾ ಇದ್ದೀವಿ, ಅದಕ್ಕಾಗಿ ಹೇಳ್ತಾ ಇರುವಂಥದ್ದು. ಅದಿರಬಾರ್ದು. ಎಷ್ಟೇ ಸಂಪತ್ತಿರಲಿ, ವಿದ್ಯೆ ಇರಲಿ, ಏನೇ ಇದ್ದರೂ ಅದಕ್ಕೆ ಭೂಷಣ ವಿದ್ಯಾ ವಿನಯೇನ ಶೋಭತೆ ಅಂತ ಸುಭಾಷಿತವೂ ಇದೆ. ಹಾಗೆ ಇದೆಲ್ಲದಕ್ಕೂ ವಿನಯ ಅನ್ನೋ ಗುಣ ಬೇಕು. ಅದಿಲ್ಲ ಅಂದರೆ ಉಳಿದದ್ದೆಲ್ಲ ಗುಣಗಳು ವ್ಯರ್ಥ. ಇವಳೇನಾಗಿದ್ದಾಳೆ? ಉಪಗತ ವಿನಯಾಂ, ಅಂತಹ ಉತ್ತಮವಾದ ವಿನಯ ಗುಣ ಸಂಪನ್ನೆ ಈ ನನ್ನ ಕನ್ಯೆ ಅಂತ ಹೇಳ್ತಾರೆ. ದ್ಯೋತಮಾನಾರ್ಥರೇಖಾಂ, ಅರ್ಥರೇಖಾ ನಮ್ಮಲ್ಲಿ ಹೇಳ್ತಾರೆ, ನೀವೇನು ಹಸ್ತ ನೋಡ್ತೀಯೇನೋ ಅಂತ ಅದನ್ನು ಪರಿಚಯದವ್ರು ಸಿಕ್ಕರೆ ಅನೇಕರು ಕೇಳ್ತಾರೆ. ಇದೊಂದು ನಮ್ಮಲ್ಲಿ ಅದು ನಂಬಿಕೆ ಇರಬಹುದು. ಹಾಗೆ ಏನು ಅದರಲ್ಲಿ ಧನರೇಖೆ ಅಂತಿರುತ್ತೆ, ವಿದ್ಯಾರೇಖೆ ಅಂತಿರುತ್ತೆ, ಆಯುಷ್ಯ ಏನೇನೋ ಹೇಳ್ತಾರೆ. ಹಾಗೆ ಇವಳಲ್ಲಿ ದ್ಯೋತಮಾನ ಅರ್ಥರೇಖಾಂ, ಇವಳ ಕೈಯಲ್ಲಿ ಅರ್ಥರೇಖೆ. ಅರ್ಥ ಅಂದರೆ ಈ ಸಂಪತ್ತೇ ಆಗಬೇಕು ಅಂತಿಲ್ಲ, ಎಲ್ಲವೂ ಸಂಪತ್ತು. ನಮಗೆ ಉತ್ತಮವಾದ ಏನೇನಿದೆಯೋ ಅದೆಲ್ಲವೂ ಸಂಪತ್ತು. ಹಾಗೆ ಅಂತಹ ಲಕ್ಷಣ ಅವಳ ಹಸ್ತದಲ್ಲಿ ಇತ್ತು ಅಂತ ಅರ್ಥ. ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ, ಶುಭಕರಳು, ಮಂಗಳಕರಳು. ನೋಡಿದ್ರೇ ಇವಳು ಒಂದು ಗೌರವ ಬರುವಂತಹ ಸ್ವರೂಪ. ಅಂತಹ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ, ಈ ರೀತಿ ಇರುವಂತಹ ಈ ನನ್ನ ಕವಿತೆ ಎಂಬ ಕನ್ಯೆಯನ್ನು ನೀನು ಸ್ವೀಕರಿಸು. ಈ ಕವಿತೆಗೆ ಹೇಳಬೇಕಾದ್ರೆ ಇದನ್ನೆಲ್ಲ ಹೊಂದ್ಕೋಬೇಕು. ಕನ್ಯೆಯನ್ನು ಹೇಳಾಯಿತು, ಕವಿತೆ ಕನ್ಯೆ ಹೇಗೆ ಇದಕ್ಕೆಲ್ಲ ಹೊಂದಿಸೋದು ಅದನ್ನು ಸ್ವಲ್ಪ ನೋಡೋಣ. ಸರ್ವ ಅಲಂಕಾರಯುಕ್ತಾಂ, ಈ ಕವಿತೆ ಅಲಂಕಾರಾದಿಗಳು ತುಂಬ ವರ್ಣನೆ ಮಾಡ್ತಾರೆ. ಅದೇ ಒಂದು ಶಾಸ್ತ್ರ, ಸಾಹಿತ್ಯ ಶಾಸ್ತ್ರ ಅಂತ ಹೇಳ್ತೀವಿ. ಅಲ್ಲಿ ಅಲಂಕಾರಾದಿಗಳಿದ್ದರೆ ಕಾವ್ಯಕ್ಕೆ ಗೌರವ, ಬೆಲೆ. ಹಾಗೆ ಸರ್ವ ಅಲಂಕಾರಯುಕ್ತಾಂ ಸರಳ ಪದಯುತಾಂ, ಸುಂದರವಾದ ಪದಗಳಿಂದ ಕೂಡಿರುವಂತಹದ್ದು. ಸಾಧು ವೃತ್ತಾಂ, ಸುಂದರವಾದಂತಹ ವೃತ್ತಗಳು. ಇದೇ ಸ್ತೋತ್ರದಲ್ಲಿ ನಾವು ನೋಡಿದ್ವಿ. ಭಿನ್ನ 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 ವೃತ್ತಗಳಲ್ಲಿ ಅತ್ಯಂತ ಅಪರೂಪವಾದಂತಹ ಆರ್ಯಾವೃತ್ತಾದಿಗಳನ್ನು ಕೂಡ ಬಳಸಿದ್ದಾರೆ ಆಚಾರ್ಯರು. ಸಾಧು ವೃತ್ತಾಂ ಸುವರ್ಣಾಂ, ಸುಂದರವಾದ ಶಬ್ದ ಅಕ್ಷರಗಳಿಂದ ಕೂಡಿದೆ. ಸದ್ಭುಹಿ ಸಂಸ್ತೂಯಮಾನಾಂ, ಇದು ಸಜ್ಜನರಾದವರು ಇದನ್ನು ಸ್ತುತಿಸ್ತಾರೆ. ಯಾಕೆ? ಇದನ್ನು ಆಧಾರವಾಗಿಟ್ಕೊಂಡು ಸ್ತೋತ್ರ ಮಾಡ್ತಾರೆ. ಆಮೇಲೆ ಈ ಕಾವ್ಯ ದೃಷ್ಟಿಯಲ್ಲಿ ನೋಡಿದ್ರು ಅತ್ಯುತ್ತಮ ಕಾವ್ಯ ಅಂತ ಕೊಂಡಾಡ್ತಾರೆ. ಸದ್ಭಿ ಸಂಸ್ತೂಯಮಾನಾಂ
ರಸ ಗುಣಯುತಾಂ. ರಸಗಳು, ಗುಣಗಳು ಇದೆಲ್ಲ ಕಾವ್ಯದಲ್ಲಿ, ಕಾವ್ಯಶಾಸ್ತ್ರ ಇದನ್ನು ಸಾಹಿತ್ಯಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆ ಎಲ್ಲವೂ ಇದರಲ್ಲಿದೆ ಈ ಸ್ತೋತ್ರದಲ್ಲಿ. ಸರಸ ಗುಣಯುತಾಂ ಲಕ್ಷಿತಾಂ. ಇಲ್ಲಿ ಎರಡು ಅರ್ಥ ಹೇಳಬಹುದು. ಒಂದು, ಲಕ್ಷಿತ ಅನ್ನೋದಕ್ಕೆ ಯಾರು ಈ ಕಾವ್ಯಶಾಸ್ತ್ರಾದಿಗಳನ್ನು ಬಲ್ಲವರೋ ಅವರಿಗೆ ಆಕರ್ಷಣೆಯನ್ನು ನೀಡುವಂತಹ ಲಕ್ಷಣವುಳ್ಳದ್ದು ಅಂತ ಹೇಳ್ಬೋದು. ಅದಕ್ಕಿಂತ ನಾನು ಹೇಳುವಂಥದ್ದು ವೇದಾಂತ ಹಿನ್ನೆಲೆಯಲ್ಲಿ ಲಕ್ಷಿತಾಂ, ಆ ಪರಮ ಮುಕ್ತಿ ಎಂಬಂತಹ ಲಕ್ಷ್ಯವನ್ನು ಬೋಧಿಸ್ತಾ ಇದೆ, ಅದಕ್ಕೆ ಮಾರ್ಗವನ್ನು ತೋರಿಸ್ತಾ ಇದೆ. ಯಾಕೆಂದರೆ ಪ್ರಾರಂಭದಲ್ಲಿ ಹೇಳ್ತಾನೆ ಬಂದಿದ್ದೀನಿ, ನಾವು ವೇದಾಂತ ಅವ್ರು ಹೇಳೋದೇ ಇದು ಕೇವಲ ಸ್ತುತಿ ಅಲ್ಲ, ಉಪಾಸನೆ. ಹಾಗಾಗಿ ನಮ್ಮ ಗುರಿ ಮುಕ್ತಿ. ಅಂತಹ ಲಕ್ಷಿತಾಂ, ಲಕ್ಷ್ಯವುಳ್ಳದ್ದು ಇದು. ಲಕ್ಷಣಾಢ್ಯಾಂ, ಸುಂದರವಾದ ಲಕ್ಷಣಗಳಿಂದ ಕೂಡಿರುವಂತಹದ್ದು ಕಾವ್ಯ ಲಕ್ಷಣಗಳು. ಉದ್ಯದ್, ಏಕೆಂದರೆ ಕಾವ್ಯಗಳಲ್ಲಿಯೂ ಕೂಡ ದುಷ್ಟಕಾವ್ಯ ಶಿಷ್ಟಕಾವ್ಯ ಅಂತೆಲ್ಲ ವಿಂಗಡಣೆ ಇದೆ. ಅದರಲ್ಲೂ ಅದು ಶಿಷ್ಟಕಾವ್ಯಕ್ಕೆ ಏನೇನು ಲಕ್ಷಣ ಇರಬೇಕು ಅದೆಲ್ಲವೂ ಇದೆ ಅನ್ನೋ ಅರ್ಥ. ಉದ್ಯದ್ ಭೂಷಾ ವಿಶೇಷಾಂ, ಅದೇ ಅಲಂಕಾರಾದಿಗಳು ಎದ್ದು ತೋರ್ತಾ ಇವೆ. ಅಲಂಕಾರ, ಧ್ವನಿ ಇತ್ಯಾದಿಗಳನ್ನೆಲ್ಲ ಸಾಹಿತ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಅದೆಲ್ಲವೂ ಕೂಡ ಇಲ್ಲಿ ಅಡಕವಾಗಿದೆ. ಉಪಗತ ವಿನಯಾಂ, ಬಹುಶಃ ನಾನು ವೇದಾಂತ ವಿದ್ಯಾರ್ಥಿ ಆಗಿದ್ದರಿಂದ ನಾನು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಚ್ಚು ವಿವರಣೆ ಮಾಡಿದೆ. ಇದನ್ನು ಈ ಸಾಹಿತ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿದ್ದರೆ ಆ ಹಿನ್ನೆಲೆಯಲ್ಲಿಯೇ ವಿಶೇಷವಾಗಿ ಅದಕ್ಕೆ ತೋರಿಸ್ತಾರೆ. ಅಷ್ಟು ಸುಂದರವಾಗಿದೆ ಇದರಲ್ಲಿ. ಉಪಗತ ವಿನಯಾಂ ಉದ್ಯದ್ ಭೂಷಾ ವಿಶೇಷಾಂ ಉಪಗತ ವಿನಯಾಂ. ಸರಿಯಾದ ನಯ ಅಂದರೆ ನೀತಿ, ಮನುಷ್ಯ ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳಿಸೋದೇ ನಯ. ನಯತೀತಿ ನಯ ಅಂತ ಹೇಳ್ತೀವಿ. ಅಂದರೆ ನಮ್ಮನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಮಾರ್ಗ, ಅದನ್ನು ತಿಳಿಸಿದೆ. ಮಾನವ ಜನ್ಮವನ್ನು ಹೇಗೆ ಸಾರ್ಥಕ ಪಡಿಸ್ಕೋಬೇಕು, ನಾವು ಸಾಮಾನ್ಯರು ಕೂಡ ಯಾವ ಮಾರ್ಗವನ್ನು ಅನುಸರಿಸ್ಬೋದು ಅನ್ನುವುದನ್ನು ಭಗವತ್ಪಾದರು ಒತ್ತು ತೋರಿಸ್ತಾರೆ. ಇನ್ನೇನೂ ಇಲ್ಲ, ಆ ಭಗವಂತನಿಗೆ ಶರಣಾಗೋದೇ ಮೊದಲನೆಯ ನಮ್ಮ ಕರ್ತವ್ಯ. ಪ್ರತಿ ಶ್ಲೋಕದಲ್ಲಿ ಅದನ್ನು ಹೇಳ್ತಾ ಬಂದರು. ದ್ಯೋತಮಾನಾರ್ಥ ರೇಖಾಂ, ಈ ಕಾವ್ಯದ ಉದ್ದೇಶ ಇದರಲ್ಲಿ ಈ ಕಾವ್ಯ ಪೂರ್ತಿ ಓದಿದಾಗ ಸ್ಪಷ್ಟವಾಗಿ ತೋರುವಂತೆ ಇದೆ. ಅದೇ ಸದ್ಗತಿ ಪಡಿಬೇಕು ನಾವು ಅನ್ನುವ ಗುರಿಯನ್ನು ಇಟ್ಕೊಂಡೇ ಈ ಕಾವ್ಯ ಹೊರಟಿದೆ. ಭಗವಂತನ ಪ್ರಸಾದ, ಅನುಗ್ರಹ, ಪ್ರಸಾದ ಅಂದರೆ ಅನುಗ್ರಹ, ಅದು ಪ್ರಾಪ್ತವಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇರುವಂತಹದ್ದು. ಅದು ಈ ಕಾವ್ಯದಲ್ಲಿ ಎದ್ದು ತೋರ್ತಾ ಇದೆ. ಕಲ್ಯಾಣೀಂ, ಸುಂದರವಾಗಿರುವಂತಹದ್ದು. ದೇವ ಗೌರಿಪ್ರಿಯ ಅಂತ ಸಂಬೋಧನೆ. ಇಂತಹ ಮಮ ಕವಿತಾ ಕನ್ಯಕಾಂ, ಈ ಕವಿತೆ ಎಂಬ ಕನ್ಯೆಯನ್ನು ತ್ವಂ ಗೃಹಾಣ, ನೀನು ಇದನ್ನು ಸ್ವೀಕರಿಸು. ಹಿಂದೂ ಒಂದು ಶ್ಲೋಕದಲ್ಲಿ ಬಂದಿತ್ತು, ಬುದ್ಧಿ ಕನ್ಯಾಂ ಪ್ರದಾಸಿ ಅಂತ. ಸ್ವಲ್ಪ ನನ್ನ ದೃಷ್ಟಿಯಲ್ಲಿ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ನಾನು ಕಂಡದ್ದು. ಅಲ್ಲಿ ಬುದ್ಧಿ ಕನ್ಯಾಂ ಪ್ರದಾಸಿ ಅನ್ನೋ ಶಬ್ದವನ್ನು ಬಳಸಿದ್ರು. ನಾನು ಬುದ್ಧಿ ಎಂಬಂಥ ಕನ್ಯೆಯನ್ನು ನಾನು ನಿನಗೆ ಕೊಡ್ತೀನಿ, ಅದರಲ್ಲೂ ಅಲ್ಲಿ ಪರಿಚರ್ಯೆಗಾಗಿ ಅಂತಲೂ ಹೇಳಿದರು. ನಿನ್ನ ಹಾಗೂ ದೇವಿಯ ಪರಿಚರ್ಯೆಗಾಗಿ ನಾನು ಕೊಡ್ತೀನಿ ಅಂತ ಹೇಳಿದರು. ಇಲ್ಲಿ ಹಾಗಲ್ಲ, ಕನ್ಯೆಯನ್ನು ಕೊಡ್ತೀನಿ ಇಷ್ಟೇ ಹೇಳ್ತಾರೆ. ಅದು ಯಾವ ಅರ್ಥ ಬೇಕಾದರೂ ಮಾಡ್ಕೋಬಹುದು. ಆ ಕನ್ಯೆಯನ್ನು ನೀನು ಪಾಲಿಸು ಅನ್ನೋ ಅರ್ಥ ಬೇಕಾದರೂ ಇಟ್ಕೋಬಹುದು. ಹಾಗೆ ಕವಿತಾ ಕನ್ಯಕಾಂ ತ್ವಂ ಗೃಹಾಣ, ಈ ಕವಿತೆ ಎಂಬಂತಹ ಕನ್ಯೆ ನಾನು ನಿನಗೆ ಅರ್ಪಿಸಿದ್ದೀನಿ, ಅದನ್ನು ಸ್ವೀಕರಿಸು. ಯಾಕೆ ಸ್ವೀಕರಿಸಬೇಕು ಅಂತಂದರೆ, ಈ ನಾನು ಮಾಡಿದಂತಹ ಕವಿತೆಯಿಂದ ನಿನಗೆ ಸಂತೃಪ್ತಿ ಆಯಿತು ಅಂತ ಆದರೆ ಅದು ಕವಿತೆಯ ಸಂಗ್ರಹಣ. ಗ್ರಹಣ ಅಂದರೆ ಅದು ಅರ್ಥ ಇಲ್ಲಿ. ಆ ನನ್ನ ಸ್ತುತಿ ನಿನಗೆ ತಲುಪಬೇಕು, ತಲುಪಿದೆ ಅಂತಾದರೆ ನಾನು ಮಾಡಿದಂತಹ ಸ್ತುತಿ ಸಾರ್ಥಕ. ಇದು ಸಮರ್ಪಣೆ. ಈ ಶ್ಲೋಕದಲ್ಲಿ ಭಗವತ್ಪಾದರು ತನ್ನ ಕೃತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಗಮನಿಸಬೇಕು ಇಲ್ಲಿ ವಿಶೇಷವಾಗಿ. ಸರ್ವಾಲಂಕಾರಯುಕ್ತಾಂ ಸರಳ ಪದಯುತಾಂ ಸಾಧು ವೃತ್ತಾಂ ಸುವರ್ಣಾಂ ಸದ್ಭಿಃ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷಾಂ ಉಪಗತ ವಿನಯಾಂ ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ ದೇವ ಗೌರೀಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಇದು ದೊಡ್ಡದಾದಂತಹ ವೃತ್ತ, ಸ್ರಗ್ಧರ ಅಂತ ಹೇಳ್ತೀವಿ.
ಮ್ರಭ್ನೈರ್ಯಾನಾಂ ತ್ರಯೇಣ ತ್ರಿಮುನಿ ಯತಿಯುತ ಸ್ರಗ್ಧರ ಕೀರ್ತಿತೇಯಂ ಅಂತ 21 ಅಕ್ಷರಗಳು ಬರ್ತವೆ ಇದರಲ್ಲಿ. 7 ಅಕ್ಷರಗಳಿಗೆ ಯತಿಯನ್ನು ಹೇಳ್ತಾರೆ ಅಂತ. ಇದು ದೊಡ್ಡ ವೃತ್ತ. ಈ ವೃತ್ತದಲ್ಲಿ ಸುಂದರವಾಗಿ ರಚನೆ ಮಾಡಿ ನಮ್ಮ ಮುಂದೆ ಎಲ್ಲರೂ ಇದನ್ನು ಪಠಿಸಿ ಕೃತಾರ್ಥರಾಗಲಿ ಅನ್ನೋದಕ್ಕಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದಂ ತೇ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೆ ಗತೌ ತಿರ್ಯಗ್ರೂಪಂ ತವ ಪದ ಶಿರೋದರ್ಶನಧಿಯ ಹರಿಬ್ರಹ್ಮಾಣೌ ತೌ ದಿವಿ ಭುವಿ ಚರಂತೌ ಶ್ರಮಯುತೌ ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ ಪುರತಃ. ಚೆನ್ನಾಗಿದೆ. ಇಲ್ಲಿ ಹಿಂದೆ ಅನೇಕ ಬಾರಿ ಬಂದ ಕಥೆನೇ ಇದು. ಅದೇ ಲಿಂಗದ ಆ ಪರಮಾತ್ಮನ ತಲೆ ಭಾಗವನ್ನು ನೋಡೋದಕ್ಕೆ ವಿಷ್ಣು ಹೋದ, ಅಲ್ಲ ಬ್ರಹ್ಮ ಹೋದ, ಪಾದವನ್ನು ನೋಡೋದಕ್ಕೆ ವಿಷ್ಣು ಹೋದ, ಹಂಸ ರೂಪದಲ್ಲಿ ಬ್ರಹ್ಮ, ಹಂದಿಯ ರೂಪದಲ್ಲಿ ವಿಷ್ಣು ಹೋದ. ಈ ಕಥೆ ಅನೇಕ ಬಾರಿ ಬಂದಿದೆ. ಈ ಕಥೆಯನ್ನು ಅನೇಕ ಆ ಶ್ಲೋಕಗಳಲ್ಲಿ ಪುನರಾವೃತ್ತಿ ಆಗಿದೆ. ಯಾಕೆ ತತ್ವ ಇದೆ. ಯಾತಕ ಪುನರಾವೃತ್ತಿ ಆಗಿದೆ ಅಂದರೆ ಅದರಲ್ಲಿ ನಿಜವಾದ ತತ್ವ ಅಡಕವಾಗಿದೆ. ಹಾಗೆ ಇಲ್ಲಿ ಹೇಳ್ತಾರೆ, ಅದೇ ಘಟನೆಯನ್ನು ಇಟ್ಕೊಂಡು ಹೇಳ್ತಾರೆ, ಹೇ ಶಂಭೋ ಸ್ವಾಮಿನ್. ಶಂ ಸುಖವನ್ನು ಕೊಡುವವನಾದ್ರಿಂದ ಶಂಭು ಅಂತ ಅರ್ಥ, ಅವನ ಸುಖ ಇದೆ ಅಂತ ಅರ್ಥ ಮಾಡಬಹುದು. ಸ್ವಾಮಿ ಕಥಯ ಮಮ ವೇದ್ಯೋಸಿ ಪುರತಃ. ಇಲ್ಲಿ 2 ರೀತಿಯ ಅರ್ಥ ಕಂಡುಬರುತ್ತೆ. ನೀನು ನನಗೆ ಹೇಗೆ ನೀನು ನನಗೆ ತಿಳಿಯೋದಕ್ಕೆ ಸಾಧ್ಯ ಅಂತ ಒಂದು ಅರ್ಥ. ಆದರೆ ಅದಕ್ಕಿಂತ ವಿಶಿಷ್ಟ ಅರ್ಥ ವ್ಯಾಖ್ಯಾನದವ್ರು ಬರೀತಾರೆ, ನೀನು ನನಗೆ ಹೇಗೆ ವೇದ್ಯನಾದೆ ಅಂತ ಕೇಳ್ತಾರೆ ಭಗವತ್ಪಾದರು. ಆ ಅಧಿಕಾರ, ಆ ಒಂದು ಅರ್ಹತೆ ಭಗವತ್ಪಾದರಲ್ಲಿ ವಿಶೇಷವಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ನೀನು ಎಂತೆಂಥವರಿಗೆ ವೇದ್ಯನಾಗಿಲ್ಲ, ಆದರೆ ನೀನು ನನಗೆ ಮಾತ್ರ ವೇದ್ಯನಾದೆ, ಹೇಗೆ ವೇದ್ಯನಾದೆ ಅಂತ ಕೇಳ್ತಾರೆ. ಈ ಅರ್ಥ ನನಗೆ ಹೆಚ್ಚು ಔಚಿತ್ಯಪೂರ್ಣವಾಗಿ ಕಾಣ್ತು. ಇದಂ ತೇ ಯುಕ್ತಂ ವಾ ಶುರು ಮಾಡ್ತಾರೆ. ಹೇ ಭಗವಂತ, ತೇ ಇದಂ ಯುಕ್ತಂ ವಾ, ನಿನಗೆ ಇದು ಸರಿನಾ, ನೀನು ಮಾಡೋದು ಇದು ಸರಿನಾ? ಪ್ರಶ್ನೆಯಿಂದಲೇ ಶುರು. ಏನು ಅಲ್ಲಿ ಸಂಬೋಧನ 2 ಇದೆ. ಪರಮಶಿವ ಮಂಗಳಮೂರ್ತಿಯೇ, ಕಾರುಣ್ಯ ಜಲಧೆ ಕರುಣಾ ಸಮುದ್ರ ಸಾಗರನೇ. ಏನೋದು ಅಂತಂದರೆ, ಗತೌ ತಿರ್ಯಗ್ರೂಪಂ ತವ ಪದ ಶಿರೋದರ್ಶನಧಿಯ. ತಿರ್ಯಗ್ರೂಪಂ ಅಂದರೆ ಪಕ್ಷಿ ಪ್ರಾಣಿ ಮುಂತಾದ ರೂಪಗಳನ್ನು ಧರಿಸಿ, ಪದ ಶಿರೋದರ್ಶನಧಿಯ ನಿನ್ನ ಪಾದ ಹಾಗೂ ತಲೆ ಇವುಗಳನ್ನು ಕಾಣಬೇಕು ಅನ್ನುವಂತಹ ಇಚ್ಛೆಯಿಂದ ಗತವು ಹೊರಟು ಅಂತ ಅರ್ಥ. ಯಾರು? ಹರಿಬ್ರಹ್ಮಾಣವು. ಹೊರಟೋದವ್ರು ಯಾರು ಅಂತಂದರೆ ಹರಿ ಮತ್ತು ಬ್ರಹ್ಮ. ಹರಿಯು ಪಾತಾಳದತ್ತ, ಭೂಮಿಯ ಕೆಳಗೆ, ಬ್ರಹ್ಮ ಆಕಾಶದಲ್ಲಿ ಹಂಸ ರೂಪದಲ್ಲಿ. ತೌ ದಿವಿ ಭುವಿ ಚರಂತೌ. ಸ್ವತಃ ತ್ರಿಮೂರ್ತಿಗಳಲ್ಲಿ ಶಿವನನ್ನು ಬಿಟ್ಟು ಇನ್ನಿಬ್ಬರು ಅವರೇನೆ ದಿವಿ ಭುವಿ ಚರಂತೌ. ದಿವಿ ಅಂದ್ರೆ ದೇವಲೋಕ, ಮತ್ತೆ ಭುವಿ ಅದೇ ಬ್ರಹ್ಮ ದೇವಲೋಕ ಮೇಲೆಲ್ಲ ಸುತ್ತಾಡದ್ನಲ್ಲ. ನಮ್ಮ ಕಲ್ಪನೆ ದೇವಲೋಕ ಮೇಲಿದೆ ಅನ್ನೋದು, ಪಾತಾಳ ಲೋಕ ಕೆಳಗಿದೆ ಅನ್ನುವಂಥದ್ದು. ಯಾಕೆ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಾದಿಗಳೆಲ್ಲ ಆ ರೀತಿ ನಿರೂಪಣೆ ಇದೆ. ದಿವಿ ಭುವಿ ಚರಂತೌ, ಆಕಾಶ ಸ್ವರ್ಗಲೋಕದತ್ತ ಮತ್ತು ಕೆಳಗೆ ಭೂಮಿ ಅಲ್ಲೆಲ್ಲ ಸುತ್ತಾಡ್ತಾ ಏನಾದರೂ ಶ್ರಮಯುತವು, ಕೇವಲ ಶ್ರಮ ಪಟ್ಟರು ಅವರು. ನಿನ್ನ ದರ್ಶನ ಅವರಿಗೆ ಸಿಕ್ಕಿಲ್ಲ. ಯಾಕೆ? ಅವರಿಬ್ಬರಿಂದಲೂ ಆದಿಯನ್ನೂ ತಿಳಿಯಕ್ಕಾಗಿಲ್ಲ, ಅಂತ್ಯವನ್ನೂ ತಿಳಿಯಕ್ಕಾಗಿಲ್ಲ. ಹಾಗಾಗಿ ಅವರ ಪ್ರಯತ್ನ ಕೇವಲ ಶ್ರಮ. ಹೀಗಿದ್ದು ಕಥಂ ಮಮ ಪುರತಃ ವೇದ್ಯೋಸಿ, ಹೇ ಸ್ವಾಮಿನ್, ನೀನು ನನ್ನ ಎದುರುಗಡೆ ಹೇಗೆ ನನಗೆ ವೇದ್ಯನಾದೆ ಅಂತ ಕೇಳ್ತಾರೆ ಭಗವತ್ಪಾದರು. ಇಲ್ಲಿ ಔಚಿತ್ಯ ಏನಿದೆ ಅಂತಂದರೆ, ಭಕ್ತರ ಅಧೀನ ಭಗವಂತ, ನಾನು ಅಂತಹ ಭಕ್ತ, ಆದ್ದರಿಂದ ನೀನು ನನಗೆ ವೇದ್ಯನಾದೆ ಅನ್ನೋ ಅಭಿಪ್ರಾಯದಲ್ಲಿ ಈ ರೀತಿಯ ಅರ್ಥ. ಇನ್ನು ಆ ರೀತಿ ಅರ್ಥ ಮಾಡೋದಾದರೆ ಅಂಥವರಿಗೆ ನೀನು ಗೋಚರಿಸಿಲ್ಲ, ನನಗೆ ನೀನು ಹೇಗೆ ಗೋಚರನಾಗೋದಕ್ಕೆ ಸಾಧ್ಯ? ನನಗೇನೋ ಭಗವತ್ಪಾದರ ವಿಚಾರದಲ್ಲಿ ನಾನು ಮೊದಲು ಹೇಳಿದ ಅರ್ಥನೇ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಭಗವತ್ಪಾದರು ಸ್ತುತಿಯನ್ನು ಮಾಡ್ತಾರೆ.
ಇದಂ ತೇ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೆ ಗತೌ ತಿರ್ಯಗ್ರೂಪಂ ತವ ಪದ ಶಿರೋದರ್ಶನ ಧಿಯಾ ಹರಿಬ್ರಹ್ಮಾಣೌ ತೌ ದಿವಿ ಭುವಿ ಚರಂತೌ ಶ್ರಮಯುತೌ ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ ಪುರತಃ. ಕೊನೆಯ ಶ್ಲೋಕ ಇದರಲ್ಲಿ ಶಿವಾನಂದ ಲಹರಿಯಲ್ಲಿ 100ನೇ ಶ್ಲೋಕ ಶುರು ಮಾಡಿದ್ರು ಭಗವತ್ಪಾದರು. ಸ್ತೋತ್ರೇಣಾಲಂ ಅಹಂ ಪ್ರವಚ್ಮಿ ನಮೃಷಾ ದೇವಾ ವಿರಿಂಚಾದಯ. ನೋಡಿ, ಈ ಶ್ಲೋಕ ಹಿಂದಿನದು 99ನೇ ಶ್ಲೋಕ ಶಿಖರಣಿ ವೃತ್ತದಲ್ಲಿದೆ. ಪ್ರಾರಂಭದ ಶ್ಲೋಕವು ಶಿಖರಣಿ ವೃತ್ತದಿಂದ ಪ್ರಾರಂಭವಾಗಿದೆ. ಹಾಗಾಗಿ ಅಂತ್ಯ ಅಲ್ಲ, ಇದು ಉಪಾಂತ್ಯ. ಕೆಲವೊಮ್ಮೆ ಅಂತ್ಯ ಶ್ಲೋಕವನ್ನು ಅದೇ ವೃತ್ತದಲ್ಲಿ ಮುಗಿಸೋ ಸಂಪ್ರದಾಯನೂ ಇದೆ. ಇಲ್ಲಿ ಭಗವತ್ಪಾದರು ಉಪಾಂತ್ಯ ಶ್ಲೋಕವನ್ನು ಅದೇ ವೃತ್ತದಲ್ಲಿ ಹಾಡಿದ್ದಾರೆ. ಇದು ಕೊನೆಯ ಶ್ಲೋಕ ಅದಲ್ಲ, ಆ ವೃತ್ತ ಅಂತೂ ಅಲ್ಲ. ಇಲ್ಲೀಗ ಸ್ತೋತ್ರೇಣಾಲಂ ಅಹಂ ಪ್ರವಚ್ಮಿ ನಮೃಷಾ ದೇವಾ ವಿರಿಂಚಾದಯ ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ ತ್ವಾಂ ಅಗ್ರಗಣ್ಯಂ ವಿದುಃ ಮಾಹಾತ್ಮ್ಯಾಗ್ರವಿಚಾರಣ ಪ್ರಕರಣೇ ಧಾನಾತುಷಸ್ತೋಮವದ್ಧೂತಾಃ ತ್ವಾಂ ವಿದುಃ ಉತ್ತಮೋತ್ತಮ ಫಲಂ ಶಂಭೋ ಭವತ್ಸೇವಕಾಃ. ಹೇ ಶಂಭೋ ಪರಮಾತ್ಮನೇ, ಭವತ್ ಸ್ತೋತ್ರೇಣ ಅಲಂ. ನೋಡಿ, ಇದು ಒಂದು ರೀತಿಯ, ನಾನು ಶ್ಲೋಕ ಈ ಗ್ರಂಥದ ಈ ಸ್ತೋತ್ರವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳದಂತೆಯೇ ಇದೆ. ಸ್ತೋತ್ರೇಣ ಅಲಂ. ಅಲಂ ಅಂದರೆ ಸಾಕು ಅಂತ ಅರ್ಥ. ಅಲಂ ಬಂದಾಗ ತೃತೀಯ ವಿಭಕ್ತಿ ಬರಬೇಕು ಅಂತ ವ್ಯಾಕರಣ ನಿಯಮ ಎಲ್ಲ ಇದೆ. ಸ್ತೋತ್ರೇಣ ಅಲಂ, ಸ್ತೋತ್ರ ಮಾಡಿದ್ದು ಸಾಕು. ಯಾರು? ನಾನು ಮಾಡಿದ್ದು. ಇಷ್ಟಕ್ಕೆ ನಿಲ್ಲಿಸ್ತೀನಿ ಅನ್ನೋ ಅಭಿಪ್ರಾಯ. ಸಾಕು ಅಂದರೆ ಮುಂದೆ ದೇವರ ಪ್ರಾರ್ಥನೆ ಮಾಡಬಾರ್ದು ಅರ್ಥ ಅಲ್ಲ ಈ ಗ್ರಂಥದಲ್ಲಿ. ಭವತ್ಸೇವಕಾಃ, ನಿನ್ನ ಸೇವಕರಾಗಿರುವಂತಹ ವಿರಿಂಚಾದಯ ದೇವಾಹ. ಅದ್ರ ಮುಂದೆ ಇದನ್ನು ಹೇಳ್ಕೊಂಡೇ ಹೇಳೋಣ. ಅಹಂ ಪ್ರವಚ್ಮಿ, ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಮೃಷಾ, ನಾನು ಹೇಳೋ ಮಾತು ಸುಳ್ಳಲ್ಲ, ಸುಳ್ಳನ್ನು ನಾನು ಹೇಳ್ತಾ ಇಲ್ಲ, ನಿಜವನ್ನೇ ಹೇಳ್ತಾ ಇದ್ದೀನಿ. ಅದೇನು ಅಂತಂದರೆ ಭವತ್ಸೇವಕಾಃ ವಿರಿಂಚಾದಯ, ನಿನ್ನ ಸೇವಕರಾದಂತಹ ವಿರಿಂಚ ಅಂದರೆ ಬ್ರಹ್ಮ. ವಿರಿಂಚಿ ವಿರಂಚ ಎರಡೂ ಶಬ್ದ ಇದೆ. ಈ ವ್ಯಾಖ್ಯಾನಕಾರ ಸ್ಪಷ್ಟವಾಗಿ ಬರೀತಾರೆ. ಉಳಿದೆಲ್ಲ ಕೋಶದವರು ವಿರಿಂಚಿ ಅಂತಲೇ ಶಬ್ದವನ್ನು ಬಳಸಿದ್ದಾರೆ. ಅಮರಕೋಶದವರು ಮಾತ್ರ ವಿರಿಂಚ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಅಂತ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡಿದ್ದಾರೆ. ವಿರಿಂಚಾದಯ ಅಂದರೆ ಬ್ರಹ್ಮ ಮೊದಲಾದವರು ದೇವತೆಗಳು. ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ, ಈ ಮೂರೂ ಲೋಕದಲ್ಲಿ, ಈ ಲೋಕ ಅಲ್ಲ, ಈ ಮೂರೂ ಲೋಕದಲ್ಲಿ ಸ್ತುತ್ಯರು ಯಾರು ಅಂದರೆ ಸ್ತುತಿಗೆ ಅರ್ಹರಾದವರು ಯಾರು ಅನ್ನೋದಕ್ಕೆ ಎಣಿಸೋದಕ್ಕೆ ಶುರು ಮಾಡಿದ್ರಂತೆ. ಆ ಸಮಯದಲ್ಲಿ ಏನಾಯಿತು? ತ್ವಾಂ ಅಗ್ರಗಣ್ಯಂ ವಿದುಹು, ನೀನೇ ಮೊದಲಿಗ ಅನ್ನೋದನ್ನು ತಿಳಿದ್ರು. ನಾನು ಆ ಶ್ಲೋಕವನ್ನು ಇಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಿಂದೆ ಕಾಳಿದಾಸಂದು ಒಂದು ಹೇಳಿದ್ದೆ, ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅಂತ. ಬೇಡ, ಇಲ್ಲಿ ದೇವತೆಗಳ ವಿಚಾರ ಆದ್ದರಿಂದ ಮನುಷ್ಯರ ವಿಚಾರ ಬೇಡ. ತ್ವಾಂ ಅಗ್ರಗಣ್ಯಂ ವಿದುಹು, ನೀನೇ ಪರಮಶ್ರೇಷ್ಠ ಅಂತ ತಿಳಿದು. ಯಾವ ವಿಚಾರದಲ್ಲಿ ಅಂದರೆ ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೆ, ಮಾಹಾತ್ಮ್ಯದಲ್ಲಿ ಯಾರು ಅಗ್ರಗಣ್ಯರು ಎಂಬ ವಿಚಾರಣೆಯಲ್ಲಿ ಮಾಡಿದಾಗ ನಿನ್ನನ್ನೇ ಶ್ರೇಷ್ಠ ಅಂತ ತಿಳಿದ್ರು. ಕಾರಣ ಇಷ್ಟು, ಧಾನ ತುಷಸ್ತೋಮವದ್ಧೂತಾ, ಉಳಿದೆಲ್ಲ ದೇವತೆಗಳು ಏನಾಗ್ಬಿಟ್ರಂತೆ? ಧಾನ ತುಷಸ್ತೋಮವತ್, ಧಾನ ಧಾನ್ಯ, ಅದರ ತುಷ ಅಂದರೆ ಹೊಟ್ಟು ಅಂತ ಹೇಳ್ತೀವಲ್ಲ, ಈ ಭತ್ತ ಇದ್ರೆ ಅದ ಮೇಲಿನ ಕವರು, ಜೊತೆಗೆ ಇನ್ನೂ ಒಂದು ನಮ್ಮಲ್ಲಿ ಜಳ್ಳು ಭತ್ತ ಅಂತ ಹೇಳ್ತೀವಿ. ಕೆಲವು ಗಟ್ಟಿ ಭತ್ತದ ಕಾಳಾದರೆ ಇನ್ನು ಕೆಲವು ಜಳ್ಳು ಭತ್ತ ಅಂತಿರುತ್ತೆ.
ಅದನ್ನು ತಗೋಬೇಕು ಅಂತ ವ್ಯಾಖ್ಯಾನಕಾರರು ತುಂಬ ಚೆನ್ನಾಗಿ ಬರೀತಾರೆ. ನನಗೆ ಅದು ಅರ್ಥಪೂರ್ಣ ಅಂತ ಅನಿಸ್ತು. ಇವೆರಡೂ ಸೇರಿಸಿ ಇಲ್ಲಿ ತುಷಾ ಅನ್ನೋ ಶಬ್ದ ಬಳಸಿದ್ದಾರೆ. ಧಾನ್ಯವನ್ನು ವ್ಯವಸಾಯದಲ್ಲಿ ಹೊಲದಲ್ಲಿ ಧಾನ್ಯವನ್ನು ಗಟ್ಟಿಯಾದ ಧಾನ್ಯವನ್ನು ಬೇರೆ ಬರೆಸ್ಕೊಂಡು ಬರುವಾಗ ಈಗ ಆ ಪದ್ಧತಿಯಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಹಿಂದೆ ಅಲ್ಲೇನೆ ಈ ಭತ್ತ ಇತ್ಯಾದಿಗಳನ್ನು ಮೊರದಿಂದ ಹೀಗೆ ಎತ್ತಿ ಬಿಟ್ಟು ಅಲ್ಲಿ ಗಾಳಿ ಬಂದಾಗ ಅದರಲ್ಲಿ ಆ ಜಳ್ಳು ಟೊಳ್ಳು ಆದಂತಹ ಹೊಟ್ಟು ದೂರ ಹಾರು ಹೋಗಿ ಬೀಳತ್ತೆ. ಅದನ್ನಿಟ್ಕೊಂಡೇ ಭಗವತ್ಪಾದರು ಬರೆದದ್ದು. ಧಾನಾಹ ತುಷಸ್ತೋಮವದ್ಧೂತಾಹ, ಆ ಜಳ್ಳು ಟೊಳ್ಳಾದಂತಹ ಭತ್ತದ ಹೊಟ್ಟಿನಂತೆ ದೂರ ತಳ್ಳಲ್ಪಟ್ರಂತೆ ಉಳಿದೆಲ್ಲ ದೇವತೆಗಳು. ದೂತಾಹ ತ್ವಾಂ, ನೀನು ಉತ್ತಮೋತ್ತಮ ಫಲಂ. ಅವನು ರೈತ ಏನು ಮಾಡ್ತಾನೆ ಅಂತಂದರೆ ಗಟ್ಟಿಯಾದ ಫಲವನ್ನೇ ಪಡೀತಾನೆ. ಅಥವಾ ಒಂದೊಮ್ಮೆ ಅಕ್ಕಿಯ ಮೇಲಿನ ಆ ಕವರ್ ಅಂತ ಇಟ್ಕೊಂಡ್ರು ಆ ಹೊಟ್ಟನ್ನು ಬಿಟ್ಟು ಒಳಗಿನ ನಿಜವಾದ ಅಕ್ಕಿ ಕಾಳನ್ನು ನಾವು ಪಡಿತೀವಲ್ಲ, ಫಲ ಅದು ನಿಜವಾದ ಫಲ. ಹಾಗೆ ಉತ್ತಮೋತ್ತಮ ಫಲ ಯಾವುದಪ್ಪ ಈ ದೇವತೆಗಳಲ್ಲಿ ಅಂತಂದರೆ ನೀನು ಎನ್ನುವುದಾಗಿ ಆ ಹರಿಬ್ರಹ್ಮಾದಿಗಳೇ ನಿನ್ನ ಸೇವಕರು ಅಂತಲೇ ಉಲ್ಲೇಖ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಅಥವಾ ಹರಿಬ್ರಹ್ಮಾದಿಗಳು ಹಾಗೆ ತಿಳಿದ್ರು, ಮತ್ತು ನಿನ್ನ ಎಲ್ಲ ಭಕ್ತರು ಸೇವಕರು ಕೂಡ ನೀನೇ ಪರಮ ಫಲ. ಅಲ್ಲಿಗೆ ಪರಮ ಫಲ ಅಂದರೆ ಏನು? ನಮ್ಮಲ್ಲಿ 4 ಫಲಗಳಲ್ಲಿ ಪರಮ ಫಲ ಅಂದರೆ ಮುಕ್ತಿಯೇ. ಆ ಮುಕ್ತಿಯನ್ನು ಕರುಣಿಸುವವನು ನೀನು. ಯಾಕೆಂದರೆ ನೀನು ಪರಬ್ರಹ್ಮ ಸ್ವರೂಪಿ ಅನ್ನುವುದಾಗಿ ಭಗವತ್ಪಾದರು ಅಲ್ಲಿ ತನ್ನ ಸ್ತುತಿಯನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿದ್ರು ಹಿಂದಿನ ಶ್ಲೋಕದಲ್ಲಿ. ಮತ್ತು ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅನ್ನೋ ರೀತಿಯಲ್ಲೂ ಅರ್ಥ ಮಾಡಿದ್ರು ತಪ್ಪೇನಿಲ್ಲ. ಮತ್ತು ಮಾರ್ಗವನ್ನು ತೋರಿಸಿದ್ರು. ಇಷ್ಟು ಹೇಳಿ ನಾನು ಈ ನನ್ನ ಸ್ತುತಿ ಎಂಬಂತಹ ಈ ಕೃತಿಯನ್ನು ಇಲ್ಲಿಗೆ ಅಲಂ ಅಂತ ಅವ್ರು ಹೇಳ್ತಾರೆ ಭಗವತ್ಪಾದರು. ಹೀಗೆ ಈ ಒಂದೊಂದು ಇದು ಶಾರ್ದೂಲ ವಿಕ್ರೀಡಿತ ಅನ್ನುವ ವೃತ್ತದಲ್ಲಿದೆ. ಇದರಲ್ಲಿ 19 ಅಕ್ಷರ ಬರುತ್ತೆ. ಈ ಸ್ತೋತ್ರ ಕಾವ್ಯ ಭಾಗ ಈ ಒಂದು ಹಂತದಲ್ಲಿ ಇಲ್ಲಿಗೆ ಭಗವತ್ಪಾದರು ನಿಲ್ಲಿಸಿ ಅಲಂ ಅಂತ ಹೇಳಿದ್ದಾರೆ. ನಾವು ಈ ಸ್ತೋತ್ರವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಭಾಗಗಳಲ್ಲಿ ಬೇರೆ ಗುರುಗಳ ಅನುಜ್ಞೆಯನ್ನು ಪಡೆದು ಬೇರೆ ಸ್ತೋತ್ರಗಳು ಯಾವುದನ್ನು ಆಯ್ದುಕೊಂಡು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇನ್ನು ಒಂದು ಅಂಶವನ್ನು ನನಗೆ ಆ ದಿವಸದಿಂದ ಹೇಳಬೇಕು ಅಂತ ಮನಸ್ಸಿನಲ್ಲಿ ತುಂಬ ಅನ್ನಿಸ್ತಾ ಇತ್ತು. ಏಕೆಂದರೆ ನಾವು ಪುರಾಣ ಪುಣ್ಯ ಶ್ರವಣವನ್ನು ಅನೇಕ ಭಾಗಗಳನ್ನು ಕೆಲವನ್ನಾದರೂ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಅಲ್ಲಿ ಬಂದಿತ್ತು ಆ ಒಂದು ಇದರಲ್ಲಿ ಅಗಸ್ತ್ಯ ಮುನಿಗಳು ಸೇತು ಬಂಧ ಮಾಡುವಂಥ ರಾಮನಾದರೆ, ಇದು ಪರ್ವತವನ್ನು ಕೆಳಗೆ ತೊಳೆದಂತಹ ಅಗಸ್ತ್ಯ ಮುನಿಗಳಾದರೆ, ಹಾಗಿದ್ರೆ ಮಾತ್ರ ನಾನು ನಿನ್ನನ್ನು ಸ್ತುತಿಸಬಲ್ಲೆ ಅಂತ ಭಗವಂತನಲ್ಲಿ ಹೇಳುವಾಗ ಬಂದಿತ್ತು. ಅಂದರೆ ಕಾರಣ ಇಷ್ಟೇ, ಎಲ್ಲದಕ್ಕೂ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಒಂದು ಭಗವಂತನ ಸ್ತುತಿ ಮಾಡೋದಕ್ಕೂ ಆ ಸಾಮರ್ಥ್ಯ ಭಗವಂತನ ಅನುಗ್ರಹ ಬೇಕು ಅನ್ನೋದನ್ನು ಅಲ್ಲಿ ಹೇಳಿದರು. ಅದು ಅಗಸ್ತ್ಯರ ವಿಚಾರ ಬಂದದ್ರಿಂದ ಒಂದು ಸ್ವಲ್ಪ ನೋಡೋಣ ಅಂತ ನಮ್ಮ ಪ್ರಶಾಂತ್ ಅವ್ರ ಹತ್ರ ಹೇಳಿದ್ದೆ. ಅದು ಶಿವಪುರಾಣದಲ್ಲಿ ನಮ್ಗೆ ಸಿಗದಿದ್ದರೂ ಸ್ಕಾಂದ ಪುರಾಣದಲ್ಲಿ ಒಂದು ಸ್ವಲ್ಪ ಬಂದಿದೆ. ಹೆಚ್ಚನ್ನು ಹೇಳಕ್ಕೆ ಹೋಗಲ್ಲ ನಾನು, ಏಕೆಂದರೆ ವಿಸ್ತಾರವಾಗಿದೆ. ಅಲ್ಲಿ ಕಥೆ ಸನ್ನಿವೇಶ ಇಷ್ಟು: ವಿಂಧ್ಯ ಪರ್ವತ ಬೆಳೆದು 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 ಹೋಗಿ ಲೋಕದಲ್ಲಿ ಜನರಿಗೆಲ್ಲ ಅವನಿಂದ ತೊಂದರೆ ಆಗ್ತಾ ಬಂದ್ಬಿಡ್ತು. ಬೆಳೀತಾನೇ ಇದ್ದಾನೆ ವಿಂಧ್ಯ ಪರ್ವತ. ಇದರಿಂದ ಏನಾಯಿತು ಅಂತ ಬರುತ್ತೆ ಅಲ್ಲಿ ವರ್ಣನೆ ಅಂತಂದರೆ, ಸ್ವತಃ ಸೂರ್ಯನಿಗೆ ಅವನು ಪರಿಭ್ರಮಣ ಮಾಡಬೇಕಲ್ಲ. ಇದರಲ್ಲಿ ಪೌರಾಣಿಕ ಕಲ್ಪನೆ, ನೀವು ಇಂದಿನ ಯಾವುದೋ ವಿಜ್ಞಾನ ಇಟ್ಕೊಂಡು ಹೇಳಕ್ಕೆ ಕಲ್ಪನೆ ಮಾಡಬಾರ್ದು. ಆ ಸೂರ್ಯನಿಗೆ ಭೂಮಿಯ ಪ್ರದಕ್ಷಿಣೆ ಮಾಡೋದಕ್ಕೂ ತೊಂದರೆ ಬಂದ್ಬಿಡ್ತು. ಅಷ್ಟು ವಿಘ್ನ ಉಂಟಾಯಿತು ಆ ವಿಂಧ್ಯನ ಬೆಳವಣಿಗೆಯಿಂದ. ಇದರಿಂದ ದೇವಾನುದೇವತೆಗಳೆಲ್ಲ, ಮನುಷ್ಯರು ದೇವತೆಗಳು ಎಲ್ಲ ಖೇದಕ್ಕೊಳಗಾದರು. ಅದಕ್ಕಾಗಿ ಅವನ ಈ ಏರುವಿಕೆಯನ್ನು ತಗ್ಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಕೊನೆಯಲ್ಲಿ ಅವರೆಲ್ಲ ಸೇರಿ ಈ ಅಗಸ್ತ್ಯರ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾರಂತೆ. ಆ ಅಗಸ್ತ್ಯರೋ ಇಲ್ಲಿ ತುಂಬ ಚೆನ್ನಾಗಿದೆ ಭಾಗ, ಎಲ್ಲವನ್ನು ಹೇಳೋಕ್ಕೆ ಸಮಯ ಇಲ್ಲ, ತುಂಬ ಚೆನ್ನಾಗಿದೆ. ಯಾಕೆಂದರೆ ಈ ಭಾಗದಲ್ಲೇ ಕಾಶಿಯ ಮಹತ್ವವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಈ ಸ್ಕಾಂದ ಪುರಾಣದಲ್ಲಿ. ಅಲ್ಲಿ ಕಾಶಿಯಲ್ಲಿ ನೆಲೆಸಿದ್ರು ಅಗಸ್ತ್ಯ ಮಹರ್ಷಿಗಳು ಆ ಸಮಯದಲ್ಲಿ. ಹಾಗೆ ಆದರೆ ಈ ದೇವಾನುದೇವತೆಗಳ ಪ್ರಾರ್ಥನೆಯ ಮೇರೆಗೆ ಆ ದಕ್ಷಿಣ ಅಂದರೆ ಅಲ್ಲಿಂದ ಕಾಶಿಯಿಂದ ದಕ್ಷಿಣಕ್ಕೆ ಬರಬೇಕು. ಸುಮಾರು ಭಾರತದ ಮಧ್ಯಭಾಗದಲ್ಲಿ ವಿಂಧ್ಯ ಪರ್ವತ ಇದೆ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿಗೆ ಬರಬೇಕು, ದಕ್ಷಿಣದತ್ತ ಹೊರಟು ಬರಬೇಕು. ಆಗ ಹೊರಟು ಬರಬೇಕಾದ್ರೆ ಅವರು ಕೆಲವು ಮಾತುಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ಎಲ್ಲವನ್ನು ಓದಿ ಮುಗಿಸೋಕ್ಕೆ ಸಮಯ ಇಲ್ಲ, ಏಕೆಂದರೆ ಅದು ಇಷ್ಟನ್ನು ಹೇಳಬೇಕು ಅಂತಂದರೆ ಸುಮಾರಾಗಿ ಒಂದು ಅರ್ಧ ಗಂಟೆಯಷ್ಟು ಸಮಯ ಬೇಕಾಗುತ್ತೆ. ಇವು ಲೋಪಾಮುದ್ರೆ ತನ್ನ ಪತ್ನಿಯನ್ನು ಕುರಿತು ಅವ್ರು ಹೇಳ್ತಾ ಹೋಗ್ತಾರೆ, ಇಂತಹ ವಿಂಧ್ಯ ಪರ್ವತವನ್ನು
ತಡೆಗಟ್ಟೋದಕ್ಕೆ ಅಥವಾ ಸೋಲಿಸೋದಕ್ಕೆ ಸ್ವತಃ ಗೋತ್ರಭಿದ ಅಂತ ಶಬ್ದ ಬಳಸ್ತಾರೆ. ಇದೊಂದು ಚಿಕ್ಕ ಕಥೆ ಥರ. ಹಿಂದೆಲ್ಲ ಪರ್ವತಗಳಿಗೆ ರೆಕ್ಕೆಗಳಿದ್ವಂತೆ. ಇದು ಪೌರಾಣಿಕ ಕಲ್ಪನೆ. ರೆಕ್ಕೆಗಳಿದ್ದೇನಾಗಿದ್ವು ಅಂತಂದ್ರೆ ಅವು ತಮಗೆ ಇಚ್ಛೆ ಬಂದಂತೆ ಹಾರಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕೂತ್ಬಿಡೋದು. ಕೂತು ಬಂದರೆ ಪರ್ವತವೇ ಬಂದು ತಲೆ ಮೇಲೆ ಬಿದ್ದರೆ ಏನಾಗಬೇಕು? ನಾವು ಈ ಚಿಕ್ಕ ಮಳೆಗಾಲದಲ್ಲಿ ರೋಡ್ನಲ್ಲಿ ಧರೆ ಕುಸಿದ್ರೆ ನಾವು ಎಷ್ಟೊಂದು ಹಿಂಸೆ ಅನುಭವಿಸ್ತೀವಿ. ಹಾಗಾಗಿ ಇಡೀ ಪರ್ವತವೇ ಬಂದು, ನಾನು ಮೈಸೂರಿನಲ್ಲಿ ಹೇಳುವ ತಮಾಷೆ ಮಾಡ್ತಿದ್ದೆ, ಕ್ಲಾಸ್ನಲ್ಲೂ ಹೇಳಬೇಕಾದ ನಿವೇಶಲ್ಲಿ, ಚಾಮುಂಡಿ ಬೆಟ್ಟ ಬಂದು ನಮ್ಮ ಏರಿಯಾದ ಮೇಲೆ ಬಂದು ಕೂತ್ಬಿಟ್ರೆ ನಾವು ಏನು ಮಾಡೋಣ ಅಂತ. ಹಾಗೆ ಅಂಥ ಸ್ಥಿತಿ ಆಗಿತ್ತು. ಆಗೆಲ್ಲ ಇವರೆಲ್ಲ ಸೇರಿ ಇಂದ್ರನನ್ನು ಪ್ರಾರ್ಥಿಸ್ಕೊಂಡ್ರು. ಇಂದ್ರ ತನ್ನ ವಜ್ರಾಯುಧದಿಂದ ಆ ಪರ್ವತಗಳ ರೆಕ್ಕೆಯನ್ನೆಲ್ಲ ಕಟ್ ಮಾಡ್ದ. ಆದರೆ ಮೈನಾಕ ಎಂಬಂತಹ ಒಂದು ಪರ್ವತ ಇಂದ್ರನಿಂದ ತಪ್ಪಿಸ್ಕೊಂಡು ಹೋಗಿ ಸಮುದ್ರದಲ್ಲಿ ಹೋಗಿ ಔತ್ಕೊಂಡು ಕೂತ್ಕೊಡ್ತು. ನೋಡಿ, ಅದು ಔತ್ಕೊಂಡು ಕೂತ್ಕೊಳ್ಳೋದು ಎಷ್ಟು ಒಳ್ಳೆಯದಾಯಿತು ಅಂತಂದರೆ, ಹಿಂದೆ ರಾಮ ಇದನ್ನು ಕಟ್ಟಿ ಅಲ್ಲಿ ಹನುಮಂತ ಲಂಘನ ಮಾಡೋ ಕಾಲದಲ್ಲಿ ಆ ಮೈನಾಕ ಬಂದು ಹನುಮಂತನ ಹತ್ರ ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ನನ್ನಲ್ಲಿ ಕೂತ್ಕೊಂಡು ಅಂತ ಪ್ರಾರ್ಥಿಸುತ್ತದೆ. ರಾಮಾಯಣದ ಸುಂದರಕಾಂಡದಲ್ಲಿ ಬರುತ್ತೆ ವಿಚಾರ. ಹಾಗೆ ಅದು ಒಂದು ತಪ್ಪು ಉಳಿತಂತೆ. ಅದನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಅಂತಹ ದೇವೇಂದ್ರನಿಂದ ಈ ವಿಂಧ್ಯ ಪರ್ವತದ ಗರ್ವವನ್ನು ಇಡಿಸೋಕ್ಕಾಗಿಲ್ವಾ ಅಂತ ಕೇಳ್ತಾರೆ. ಇನ್ನು ಎಲ್ಲ ಹೇಳ್ತಾನೆ, ಅವನ ಮನೆಯಲ್ಲಿ ಅವನ ಮನೆಯ ಅಂಗಳದಲ್ಲೇ ಕಲ್ಪವೃಕ್ಷ ಇದೆ, ಕುಲಿಶ ಅಂತಿದೆ. ಕುಲಿಶ ಅಂದರೆ ವಜ್ರಾಯುಧ ಅಂತ. ಇಲ್ಲಿ ಇವರು ಮಿಂಚು ಅನ್ನೋ ಅರ್ಥ ಬಳಸಿದ್ದಾರೆ. ಅದು ಇರಬಹುದೇನೋ. ಸಾಮಾನ್ಯ ಕುಲಿಶಂ ಬಿದುರಂ ಕುಲಿಶಂ ಪವಿಹಿ ಅಂತ ಈ ವಜ್ರಾಯುಧ ಇದೆಲ್ಲ ಬರುತ್ತೆ ಅದು. ಹೀಗೆ ಮತ್ತು ಅಷ್ಟಸಿದ್ಧಿಗಳು ಎಲ್ಲ ಇದ್ದರೂ ದೇವತೆಗಳಿಂದ ಯಾರಿಂದೂ ಆಗಿಲ್ಲ. ಕೊನೆಯಲ್ಲಿ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅಲ್ಲಿ, ನಾನೊಬ್ಬ ಬ್ರಾಹ್ಮಣ ಏನು ಮಾಡಬಲ್ಲೆ ಅಂತ ಅಲ್ಲಿ ಕೇಳ್ತಾರೆ. ಇಷ್ಟೆಲ್ಲ ಹೇಳ್ಕೊಂಡು ಕೊನೆಗೆ ಹೇಳ್ತಾರೆ, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಗಸ್ತ್ಯರ ಮಾತು ಏನು ಅಂದರೆ, ಕಾಶಿಯನ್ನು ಬಿಟ್ಟು ನಾನು ಹೋಗಬೇಕಲ್ಲ ಅಂತ. ಕಾಶಿಯ ಒಂದು ಸ್ತುತಿ ವರ್ಣನೆ ಒಂದು ಸುಮಾರು 15 ಶ್ಲೋಕಗಳಲ್ಲಿ ಬಂದಿವೆ. ತುಂಬ ಸುಂದರವಾದ ಭಾಗ ಅದು. ಅಲ್ಲಿ ಇಂತಹ ಕಾಶಿಯನ್ನು ಬಿಟ್ಟು ನಾನು ಹೋಗಬೇಕಲ್ಲ ಅಂತ ಎಲ್ಲ ಹೇಳ್ತಾರೆ. ಅದರ ಕೊನೆಯಲ್ಲಿ ದೇವೇಂದ್ರನ ಒಂದು ಪ್ರಾರ್ಥನೆ ಇರೋದಾದ್ದರಿಂದ ಅವನ ಇಲ್ಲದ ಮನಸ್ಸಿನಲ್ಲಿ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣದತ್ತ ಬರ್ತಾ ಇರುವಾಗಲೇ ಇವರ ವಿಚಾರ ವಿಂಧ್ಯ ಪರ್ವತ ಅಂದರೆ ರಾಜನಾಗೆ ಕಲ್ಪನೆ. ಅವನಿಗೆ ಅಗಸ್ತ್ಯರು ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದ ತಕ್ಷಣ ಅವನು ಒಂದು ಘಟನೆಯನ್ನು ಸ್ಮರಿಸ್ಕೋತಾನೆ. ಏನಪ್ಪ ಅಂತಂದರೆ, ಹಿಂದೆ ಇಲ್ವಲ ವಾತಾಪಿ ಅಂತಿಬ್ಬರು ರಾಕ್ಷಸರಿದ್ದರು. ಅವರಿಗೆ ವಿಶಿಷ್ಟವಾದ ಒಂದು ಸಾಮರ್ಥ್ಯ ಇತ್ತು. ವರನ ಏನೋ ಗೊತ್ತಿಲ್ಲ ಅಂತೂ ದೇವತೆಗಳಿಂದ ವರ ಪಡೆದಿದ್ರು ಅಂತ ಹೇಳೋದಿದೆ. ಅದರಲ್ಲಿ ಏನು ಅಂದರೆ, ಅವ್ರು ಇದ್ದಾಗಲೇ ಬಂದವ್ರನ್ನೆಲ್ಲ ಬನ್ನಿ, ನಮ್ದು ಇಲ್ಲಿ ಆಶ್ರಮ ಇದೆ ಬನ್ನಿ ಅಂತ ಹೇಳ್ಕೊಂಡು ತಮ್ಮ ಆಶ್ರಮದ ರೀತಿಯಲ್ಲಿ ಋಷಿಮುನಿಗಳ ಥರ ವೇಷ ಹಾಕ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಆಶ್ರಮದ ನಾನು ನಿಮ್ಗೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾರಂತೆ ಅಂದರೆ, ವಾತಾಪಿ ಅನ್ನೋನನ್ನು ಇಲ್ವಲ ಅನ್ನೋನು ಎಲ್ಲ ಅವನನ್ನೇ ಕಡಿದು ಕೊಚ್ಚಿ ಮಾಡಿ ಅಡುಗೆ ಮಾಡಿ ಸಿದ್ಧಪಡಿಸಿ ಬಂದವರಿಗೆ ಉಣಬಡಿಸೋದಂತೆ. ಕೇಳಿರ್ತೀರಿ ನೀವು, ಆದರೂ ಈ ಸಂದರ್ಭ ಬಂದದಿಂದ ಹೇಳಬೇಕು, ಯಾಕೆಂದರೆ ಮಹಿಮೆ ಹೇಳೋದು ಉದ್ದೇಶ, ಇಲ್ಲಿ ಕಥೆ ಹೇಳೋದು ಉದ್ದೇಶ ಅಲ್ಲ. ಹಾಗೆ ಅದನ್ನು ಊಟ ಮಾಡಿ ಆದಮೇಲೆ ಇವರು ಚೆನ್ನಾಗಿ ಹೊರಗೆ ಬರ್ತಾ ಇದ್ದಾಗೇನೆ ಅದು ಆಗಚ್ಚ ವಾತಾಪಿ ಅಂತ ಇಲ್ವಲ್ಲ ಕೂಗ್ತಿದ್ದಂತೆ ಹೊರಗಡೆಯಿಂದ. ಕೂಗಿದ ತಕ್ಷಣ ಅವನೇನು ಮಾಡ್ತಾ ಇದ್ದ ಅಂತಂದರೆ, ಹೊಟ್ಟೆಯಿಂದ ಅವ್ರಿಗೆ ಸಾಮರ್ಥ್ಯ ಇತ್ತು ಅಂತ ಒಪ್ಕೋಬೇಕು ನಾವು. ಹೊಟ್ಟೆಯನ್ನು ಸೀಳ್ಕೊಂಡು ಹೊರಗೆ ಬರ್ತಾ ಇದ್ದಂತೆ. ಹೊಟ್ಟೆ ಸೀಳಿದಾಗ ಆ ವ್ಯಕ್ತಿ ಕಥೆ ಏನಾಗಿರ್ಬೋದು ಯೋಚನೆ ಮಾಡಿ. ಅವರು ಅಲ್ಲಿ ಇದಾಗ್ತಾ ಇದ್ರು, ಅದನ್ನು ಅವ್ರು ತಿಂದ್ಕೊಂಡು ಜೀವಿಸ್ತಾ ಇದ್ರು. ಯಾರ್ಯಾರ ಕರ್ಮಫಲ ಏನಿದೆಯೋ ಆ ರೀತಿಯಲ್ಲಿ ಅವರು ಇದು ನಡೀತಾ ಇತ್ತಂತೆ. ಕೊನೆಗೆ ಇವರಿಗೂ ಹಾಗೆ ಮಾಡೋಕ್ಕೆ ಬಂದ್ರಂತೆ. ಆಗ ಇವರು ಊಟ ಅದೇ ರೀತಿಯಲ್ಲಿ ಮಾಡಿದಾಗ ಸೇವಿಸಿದ ನಂತರ ವಾತಾಪಿ ಜೀರ್ಣೋಭವ ಅಂತ ಹೇಳ್ಬಿಟ್ಟು ಹೊಟ್ಟೆ ಉಜ್ಜಿದ್ರಂತೆ. ನಮ್ಮಲ್ಲಿ ಒಂದೊಂದು ಸತ್ಸಂಪ್ರದಾಯ ಹೇಳ್ತಾರೆ, ತಿಳಿದವ್ರು ನೋಡಿ, ಊಟ ಆದಮೇಲೆ ಒಂದು ತೇಗಿ ಏನೋ ಭಗವಂತನ ಸ್ಮರಣೆ ಮಾಡಿ ಹೊಟ್ಟೆ ಉಜ್ಜುತ್ತಾರೆ, ಅಂದರೆ ಜೀರ್ಣವಾಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ. ಹಾಗೆ ವಾತಾಪಿ ಜೀರ್ಣೋಭವ ಅಂತ ಇವರು ಅದನ್ನು ಹೇಳಿದ್ರಂತೆ. ಆಗ ಇವರ ಪ್ರಭಾವದಿಂದಾಗಿ ವಾತಾಪಿ ಅಲ್ಲೇ ಹೊಟ್ಟೆಯೊಳಗೆ ಜೀರ್ಣಾದ ಹೊರಗೆ ಬರೋದು ಎಲ್ಲಿ ಬಂತು. ಹಾಗಾಗಿ ಇಲ್ವಲ್ಲ ವಾತಾಪಿಗಳ ಕೊನೆ ಇದರಲ್ಲಿ ಇಲ್ವನು ಹೋಗ್ತಾನೆ, ಅವನ ನಾಶನೂ ಆಗತ್ತೆ, ಎಲ್ಲ ಇದೆ. ಆ ಘಟನೆಯ ಜ್ಞಾಪಕ ಬಂತು ಇವನಿಗೆ. ಯಾರಿಗೆ? ವಿಂಧ್ಯರಾಜನಿಗೆ. ಆ ಘಟನೆ ಜ್ಞಾಪಕ ಬಂದದ್ದೇ ನಡು ಹೋಗ್ಬಿಟ್ಟ ಅವನು. ನಡು ಹೋಗಿ ಅಲ್ಲಿ ಮುಂದಿನ ಅಗಸ್ತ್ಯ ಮಹರ್ಷಿಗಳು ಬರ್ತಾ ಇರುವಾಗಲೇ ಹೋಗಿ, ಅಲ್ಲಿ ಶಬ್ದ ಚೆನ್ನಾಗಿದೆ, ತಲೆ ತಗ್ಗಿಸಿ ನಿಂತ್ಕೊಂಡು ಸ್ವಾಮಿ ನನ್ನಿಂದ ಏನಾಗಬೇಕು ಅಂತ ಕೇಳದ್ನಂತೆ. ಆಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ನಿನ್ನಿಂದ ಆಗಬೇಕಾದ ಇನ್ನೇನೂ ಇಲ್ಲ, ಈಗ ನೀನು ಹೇಗೆ ಅಲ್ಲಿ ತಲೆ ತಗ್ಗಿಸಿ ನಿಂತಿದೆಯೋ ನಾನು ದಕ್ಷಿಣಕ್ಕೆ ಹೋಗ್ತೀನಿ,
ಪುನಃ ವಾಪಸ್ ಬರೋ ತನಕನೂ ನೀನು ಹಾಗೇ ತಲೆ ತೆಗೆಸ್ಕೊಂಡಿರು, ಅಷ್ಟು ಮಾಡು ಅಂತ ಹೇಳಿಬಿಟ್ಟು ದಕ್ಷಿಣದತ್ತ ಹೊರಟು ಬಂದರು. ಹಾಗಾಗಿ ಮುಂದೆ ಲೋಕದ ವ್ಯವಹಾರ ಎಲ್ಲ ಸುಗಮವಾಯಿತು. ಸೂರ್ಯನಿಗೂ ಕೂಡ ತನ್ನ ಪಥದಲ್ಲಿ ಪರಿಕ್ರಮಣ ಮಾಡೋದಕ್ಕೆ ಅನುಕೂಲವಾಯಿತು ಅನ್ನೋ ಅಂಶ ಇಲ್ಲಿ ಇದೆ. ಹಾಗೆ ಆ ರೀತಿಯಲ್ಲಿ ಒಂದು ಕಥೆಗೆ ಬರುತ್ತೆ. ಇವರೆಲ್ಲ ಮಹಾಮಹಿಮರು ನೋಡಿ, ಅಂದಿನ ಋಷಿಮುನಿಗಳ ಸಾಮರ್ಥ್ಯ ಎಂಥದ್ದಿತ್ತು ಅನ್ನೋದು. ಹಾಗೆ ಅಗಸ್ತ್ಯರ ವಿಚಾರ ಅಂಥದ್ದು. ಆ ಅಗಸ್ತ್ಯರಿಗೂ ಅಂತಹ ಒಂದು ಸಾಮರ್ಥ್ಯ ಬರೋದಕ್ಕೆ ಭಗವಂತನ ಕೃಪೆ ಕಾರಣ. ಕಾಶಿಯನ್ನು ಅವರಷ್ಟು ಹೊಗಳದವರು ಕಾಶಿ ವಿಶ್ವನಾಥನನ್ನು ತುಂಬ ಸ್ತುತಿ ಮಾಡ್ತಾರೆ. ಅಂತಹ ದೇವ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಚೆನ್ನಾಗಿದೆ, ಕಾಶಿಯಲ್ಲಿ ವಾಸ ಮಾಡೋದಕ್ಕೆ ಪುಣ್ಯ ಬೇಕು, ಮೋಕ್ಷಕ್ಕೆ ಮಾರ್ಗ. ಆದರೆ ಅಲ್ಲಿ ವಾಸ ಮಾಡುವವರಿಗೆ ವಿಘ್ನ ತುಂಬ ಬರ್ತವೆ ಅಂತಿದೆ. ಕಾಶಿಯಲ್ಲಿ ವಾಸ ಮಾಡೋದು ಸುಲಭ ಅಲ್ಲ, ಕಾಶಿಯಲ್ಲಿ ವಾಸ ಮಾಡುವವರಿಗೆ ವಿಘ್ನ ಕಟ್ಟಿಟ್ಟದ್ದು ಅಂತ ಬರೀತಾರೆ. ಶ್ಲೋಕ ಇದೆ, ತುಂಬ ಚೆನ್ನಾಗಿದೆ. ಅದೆಲ್ಲವನ್ನು ಉಲ್ಲೇಖ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೂ ಆ ಪುಣ್ಯಾತ್ಮರನ್ನು ಸ್ಮರಣೆ ಮಾಡೋಣ ಅನ್ನೋ ಉದ್ದೇಶಕ್ಕಾಗಿ ಸ್ಕಂದ ಪುರಾಣದಲ್ಲಿ ಬಂದಂಥ ಆ ಒಂದು ಘಟನೆಯನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಗುರುಗಳ ಅನುಮತಿಯನ್ನು ಪ್ರಾರ್ಥಿಸ್ತಾ ನನ್ನ ಇಂದಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಸಚ್ಚಿದಾನಂದರೂಪಾಯ ತಸ್ಮೈ ನಮೋ ದೇವದೇವಾಯ ರಾಮಾಯ ತುಭ್ಯಂ. ನಮೋ ಜಾನಕೀಜೀವಿತೇಶಾಯ ತುಭ್ಯಂ. ನಮಃ ಪುಂಡರೀಕಾಯ ತಾಕ್ಷಾಯ ತುಭ್ಯಂ. ಚಿದಾನಂದರೂಪಾಯ ಚಿನ್ಮುದ್ರಿಕೋದ್ಯತ್ಕರಾಯೇಷ ಪರ್ಯಾಯ ರೂಪಾಯ ತುಭ್ಯಂ. ಮುದಾ ಗೀಯಮಾನಾಯ ವೇದೋತ್ತಮಾಂಗೈಃ ಶ್ರಿತಾನಂದದಾತ್ರೇ ನಮಃ ಶಂಕರಾಯ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಅಂತ ಶಿವಾಪರಾರ ಕ್ಷಮಾಪಣಾ ಸ್ತೋತ್ರವನ್ನು ಶ್ರೀ ಶಂಕರ ಭಗವತ್ಪಾದರು ಆರಂಭ ಮಾಡಿದರು. ಅವಕಾಶ ಕೊಟ್ಟ ಸಂದರ್ಭದಲ್ಲೂ ಕೂಡ ಮಾಡಬೇಕಾದ್ದನ್ನು ಮಾಡದೇ ಇದ್ದು ಒದ್ದಾಡುವಂತಹ ಪ್ರಸಂಗದಲ್ಲಿ ಕೊನೆ ಪಕ್ಷ ಇಷ್ಟನ್ನಾದರೂ ಮಾಡು, ಪಶ್ಚಾತ್ತಾಪಪಟ್ಟು ಪರಮಾತ್ಮನಲ್ಲಿ ಕ್ಷಮೆಯನ್ನು ಕೇಳಿ ಅಸಿಕ್ಕ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸು ಅಂತ ಉಪದೇಶ ಮಾಡಿದರು. ಮಾಡಬೇಕಾದ್ದೇನು ಅಂತಲೂ ಕೂಡ ಹೇಳಿದರು. ಮಾಡಬೇಕಾದ್ದನ್ನು ನಾನು ಮಾಡಲಿಲ್ಲ ಅನ್ನೋ ಮಹಾ ತಪ್ಪಿದೆ, ಅದಕ್ಕಾಗಿ ಕ್ಷಂತವ್ಯೋ ಮೇ ಪರಾಧ ಅಂತ ಅದಕ್ಕೆ 3-4 ಶ್ಲೋಕಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಇಷ್ಟೆಲ್ಲ ಮಾಡಿದ್ದರ ಪರಿಣಾಮ ಏನು? ಅದಕ್ಕೆ ಇದು ಯಾತಕ್ಕೋಸ್ಕರ ಇದನ್ನು ಈ ಸ್ತುತಿಯನ್ನು ಮಾಡಿದ್ದ? ಇನ್ನೇನು ಮಾಡೋದು ಅಂತ ಕೈ ಚೆಲ್ಲುವುದಕ್ಕೆ ಅಥವಾ ಅಸಹಾಯಕತೆಯನ್ನು ತೋರಿಸಿಕೊಳ್ಳೋದು. ಇನ್ನೇನು ವಯಸ್ಸು ಬಂದ ಹಾಗೆ ಮುಗಿದುಬಿಟ್ಟಿದೆ, ಕೈ ಕಾಲೆಲ್ಲ ವಶದಲ್ಲಿರೋದಿಲ್ಲ, ಹಾಗಾಗಿ ಕ್ಷಂತವ್ಯೋ ಮೇ ಪರಾಧ ಶಿವ ಅಂತ ಹೇಳಿಬಿಡೋದು ಅಂತಂದರೆ ಭಗವತ್ಪಾದರು ಆ ಕ್ಷಮಾಪಣಾ ಕೇಳುವಲ್ಲಿ ಅಷ್ಟಕ್ಕೆ ನಿಲ್ಲಿಸದೆ ತಮ್ಮ ಪ್ರಾರ್ಥನೆಯನ್ನು ಈ ಕ್ಷಮಾಪಣಾ ಕೇಳಿದ್ದರಿಂದ ಪರಮಾತ್ಮನ ಒಂದು ಕೃಪಾ, ಆ ಅನುಗ್ರಹ ವಿಶೇಷವಾಗಿ ಏನಾಗಬೇಕು ಅನ್ನೋದನ್ನು ಕೂಡ ಅತ್ಯಮೋಘವಾಗಿ ತಮ್ಮ ಸ್ತುತಿಯಲ್ಲಿ ತಿಳಿಸ್ತಾರೆ. ಭಗವತ್ಪಾದರು ಕೇಳ್ತಾರೆ, ಮಾಡಿದ ತಪ್ಪು ಒಂದಲ್ಲ ಎರಡಲ್ಲ, ಹೆಜ್ಜೆ ಹೆಜ್ಜೆಗೂ ತಪ್ಪು, ಪ್ರತಿಪದ. ಆದರೆ ನೀನೇನಾದರೂ ಕೃಪೆ ತೋರಿದ್ದೇ ಆದರೆ
ಖಂಡಿತವಾಗಿಯೂ ಕೂಡ ನಾನು ಉದ್ಧಾರವನ್ನು ಹೊಂದಬಲ್ಲೆ. ಆ ಕಾರಣಕ್ಕಾಗಿ ಪರಮಾತ್ಮ ನನ್ನ ತಪ್ಪನ್ನು ಕ್ಷಮಿಸು ಅಂತ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಈಗ ನನ್ನ ಅಪೇಕ್ಷೆ ಏನಿದೆ, ಮಾಡಬೇಕಾದ್ದೇನಿದೆ, ನಿಜ ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೇನೆ, ಸಂದೇಹವಿಲ್ಲ. ಅಷ್ಟಾದರೂ ಕೂಡ ನನ್ನ ಅಪೇಕ್ಷೆ ನಿನ್ನ ಚರಣಾರವಿಂದದಲ್ಲಿ ಇದಿದೆ. ಏನಿದೆ ಅಂದರೆ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಂ ಅಮಲಾಂ. ಹೇಗೆ ಆ ಸ್ತುತಿಯನ್ನು ಮಾಡಿದ್ದಾರೆ ಭಗವತ್ಪಾದರು. ಮೋಕ್ಷವನ್ನು ಪಡಿಬೇಕು ಅಂತ ಇರುವವನಿಗೆ, ಅಂದರೆ ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಅನ್ನೋನಿಗೆ, ಅವನಿಗೆ ಬಹುಮುಖ್ಯವಾಗಿ ಬೇಕಾದ್ದು ಚಿತ್ತಶುದ್ಧಿ, ಚಿತ್ತ ಪರಿಶುದ್ಧವಾಗಬೇಕು. ಅದಕ್ಕೆ ಭಗವತ್ಪಾದರು ಅಮಲಾಂ ಚಿತ್ತವೃತ್ತಿಂ, ಆ ಪರಿಶುದ್ಧವಾದ ಚಿತ್ತವನ್ನು ನನಗೆ ಕರುಣಿಸು. ಅದು ಹೇಗೆ ಬರೋದು ಅಂದರೆ ಮಾಡಿದ ತಪ್ಪುಗಳೆಲ್ಲ ತೊಳೆದಾಗ, ಆ ಪಾಪ ತೊಳೆದು ಹೋಗೋದಕ್ಕೆ ಇನ್ಯಾವ ದಾರಿದೆ? ಮಾಡಬೇಕಾದ್ದು ಮಾಡ್ತಿಲ್ಲ, ಮಾಡಬಾರ್ದು ಮಾಡಿ ಆಗಿ ಹೋಗಿದೆ ಅಂತಂದರೆ ಪರಮಾತ್ಮನ ಕೃಪೆ ಒಂದೇ. ಅದಕ್ಕಾಗಿ ಕ್ಷಮಾಪಣಾ ಕೇಳಿದ್ದು. ಅದಕ್ಕೆ ಭಗವತ್ಪಾದರು ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿ ಮಮಲ, ನಾನೀಗ ಬಿಡುಗಡೆಯನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ, ಅದಕ್ಕಾಗಿ ನನ್ನ ಚಿತ್ತವನ್ನು ಶುದ್ಧಿಗೊಳಿಸು. ಚಿತ್ತವನ್ನು ಶುದ್ಧಿಗೊಳಿಸಬೇಕು ಅಂದರೆ ಮಾಡು, ಕರ್ಮ ಮಾಡು. ಅದಕ್ಕೆ ತಾನು ಹೇಳಿದ್ದು ವೇದ ಕರ್ಮವನ್ನು ಅಂತಂದರೆ ಭಗವತ್ಪಾದರ ಮಾತೇನಿದೆ, ಕಿಂಕರ್ಮಭಿಹಿ ಅಂತಾರೆ. ನಿನ್ನ ಕೃಪೆ ಆಯಿತು ಅಂತಂದರೆ, ನನ್ನ ಅಪರಾಧಗಳೆಲ್ಲ ದೂರವಾದವು ಅಂತಂದರೆ ಮತ್ತೆ ಕರ್ಮಗಳನ್ನು ಕಟ್ಟಿಕೊಂಡಾಗಬೇಕಾದ್ದೆ. ಅದಾಗೋದಾಗಿ ಹೋಯಿತು, ಇವತ್ತಿನ ಪರಿಸ್ಥಿತಿ ಹೀಗಿದೆ, ಈ ಪರಿಸ್ಥಿತಿಯಲ್ಲಿ ನಾನು ಮಾಡಬಹುದಾದಿಷ್ಟೇ, ಆ ಅನುಗ್ರಹವನ್ನು ಮಾಡು ಅಂತ ಕೇಳ್ತಾರೆ. ಕರ್ಮ ಮಾಡೋದಕ್ಕೆ ಆಗಲಿಲ್ಲ, ಮಾಡಬಾರ್ದು ಮಾಡಿ ಆಗಿದೆ, ಇನ್ನೇ ಎಷ್ಟು ದಿವಸ ಇರ್ತೇನೋ ಅಷ್ಟು ದಿವಸ ಹಾಗೆ ಇದ್ದು ಬಿಡ್ತೇನೆ ಎತ್ತಲಾಗಿ ಅಂತ ತೀರ್ಮಾನ ಮಾಡೋದಲ್ಲ. ಅದರ ಬದಲಿಗೆ ಎಂಥ ಉಪದೇಶ ಮಾಡಿದ್ದಾರೆ ಭಗವತ್ಪಾದರು. ಅದಕ್ಕೆ ಏನು ಮಾಡಬೇಕು? ಭಗವತ್ಪಾದರು ಚಿತ್ತವೃತ್ತಿಯನ್ನು ನೀನು ಶುದ್ಧ ಮಾಡು ಅಂತ ಕೇಳಬೇಕಾದ್ರೆ, ಆ ಚಿತ್ತವೃತ್ತಿ ಎಂಥ ಒಂದು ಸ್ಥಾನದಲ್ಲಿ ಹೋಗಿ ನಿಂತರ ಚಿತ್ತಶುದ್ಧಿ ಆಗುತ್ತೆ ಅನ್ನೋದನ್ನು ಪರಮಾದ್ಭುತವಾಗಿ ಹೇಳಿಬಿಟ್ರು ಈ ಸ್ತುತಿಯಲ್ಲಿ. ಭಗವತ್ಪಾದರರು ಚಂದ್ರೋದ್ಭಾಸಿತ ಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ, ಇಂಥ ಒಂದು ಸ್ವರೂಪದಲ್ಲಿ ನನ್ನ ಮನಸ್ಸನ್ನು ನೆಲೆಗೊಳಿಸು ಪರಮಾತ್ಮ, ಆ ಮೂಲಕ ನನ್ನ ಚಿತ್ತಶುದ್ಧಿಯಾಗಲಿ. ಆಮೇಲೆ ಹೇಳಿದರು ಸರ್ಪೈರ್ಭೂಷಿತ ಕಂಠ ಕರ್ಣ ವಿವರೇ, ಆ ಕುತ್ತಿಗೆ ಕಿವಿ ಎಲ್ಲ ಕಡೆ ಆಭರಣ, ಸರ್ಪಾಭರಣ, ಸರ್ಪಗಳಿಂದ ಭೂಷಿತನಾದಂಥ ನಿನ್ನ ಅದ್ಭುತವಾದಂಥ ರೂಪ. ಆಮೇಲೆ ಕಣ್ಣು ನೇತ್ರೋತ್ಥ ವೈಶ್ವಾನರೇ, ಕಣ್ಣಿನಲ್ಲೇ ಹುಟ್ಟಿದ್ದು ತೇಜೋಮಯವಾದಂಥ ಅಗ್ನಿ, ಆ ಅಗ್ನಿಯನ್ನು ಮೂರನೇ ಕಣ್ಣಾಗಿ ಹೊತ್ತಂಥ ನಿನ್ನ ರೂಪ. ಶರೀರದಲ್ಲಿ ನಿನ್ನ ಹುಟ್ಟಂಥ ಬಟ್ಟೆ ಯಾವುದು ಅಂದರೆ ದಂತಿ ತ್ವಕೃತ ಸುಂದರಾಂಬರಧರೇ, ಅಂಬರ ಬಟ್ಟೆ, ಅದು ಅತ್ಯಂತ ಸುಂದರವಾದಂಥ ಬಟ್ಟೆ ನಿಂದು ಅಂತ ಭಗವತ್ಪಾದ. ಯಾವುದು ಅಂದರೆ ದಂತಿ ತ್ವಕೃತ, ದಂತಿ ಅಂದರೆ ಆನೆ, ಆನೆಯ ಒಂದು ಚರ್ಮವನ್ನು ಹುಟ್ಟಿದ್ದಾನೆ ಪರಮಾತ್ಮ. ಅಂಥ ನೀನು ಸಾಮಾನ್ಯನೇ, ತ್ರೈಲೋಕ್ಯ ಸಾರೇ ಹರೇ, ಇಡೀ ಮೂರು ಲೋಕದ ಸಾರ ತತ್ವ ಅದೇ ನೀನು. ಅಂಥ ನಿನ್ನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ ಬಿಡುಗಡೆಗಾಗಿ, ದುಃಖದಿಂದ ಬಿಡುಗಡೆಗಾಗಿ ನನ್ನ ಚಿತ್ತವೃತ್ತಿಯನ್ನು ಇಂಥ ರೂಪದಲ್ಲಿ ನಿಲ್ಲಿಸೋದಕ್ಕೆ. ಎಲ್ಲ ಕಡೆ ಭಗವತ್ಪಾದ ಶಂಕರರು ಸಪ್ತಮಿ ಭಕ್ತಿಯನ್ನು ಇಟ್ಟುಕೊಂಡೇ ಪ್ರಯೋಗ ಮಾಡಿದರು. ಚಂದ್ರೋದ್ಭಾಸಿತ ಶೇಖರೇ ಸ್ಮರಹರೇ, ಆ ಸ್ಮರಹರ, ಸ್ಮರಣನ ನಾಶ ಮಾಡಿದಂಥ ಪರಮಾತ್ಮ, ಗಂಗೆಯನ್ನು ಧರಿಸಿದಂಥ ಪರಮಾತ್ಮ. ಹೀಗೆ ಒಂದೊಂದೇ ಹೇಳಿದ ಈ ರೂಪ ಇದೆಯಲ್ಲ, ಪರಮ ಮಂಗಳವಾದಂಥ ರೂಪ, ಅದು ಮನಸ್ಸಲ್ಲಿ ಬಂದು ನೆಲೆ ನಿಲ್ಲಿ.
ಈ ಕ್ಷಮಾಪಣ ಕೇಳಿದ್ದರಿಂದ ಕೊನೆಗೂ ಆಗಬೇಕಾದಿದ್ದು. ಈ ಕ್ಷಮಾಪಣ ಕೇಳದೆ ಸುಮ್ಮನೆ ಧೂಪ ಎಲ್ಲ ಮಾಡೋದು ಅಥವಾ ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ಬಂದು ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಕೊಳೆ ಮನಸ್ಸಿನಲ್ಲಿ ಪರಮಾತ್ಮ ನಿಲ್ಲೋದಂದ್ರೆ ಅರ್ಥ ಏನು? ಅಲ್ಲಿ ಹೊಳಿಬೇಕಲ್ಲ, ಪರಮಾತ್ಮ ಈಗಲೇ ಇದ್ದಾನೆ, ಹೊಳಿಬೇಕದು. ಅದಕ್ಕಾಗಿ ಅಮಲಾಂ ಚಿತ್ತವೃತ್ತಿಂ ಅಂತಾರೆ, ಅತಿ ಪರಿಶುದ್ಧವಾದಂಥ ಚಿತ್ತವೃತ್ತಿಯನ್ನು ಕರುಣಿಸು. ಇದಿಷ್ಟು ಈ ಶ್ಲೋಕದ ಒಂದು ಸಾರ, ತಾತ್ಪರ್ಯ ಅಂತ ಹೇಳೋದಾದರೆ. ಆದರೆ ಭಗವತ್ಪಾದರು ಇಲ್ಲಿ ಹೇಳಿದಂಥ ಆ ರೂಪ ಇದೆಯಲ್ಲ, ಉದಾಹರಣೆಗೆ ಚಂದ್ರೋದ್ಭಾಸಿತ ಶೇಖರೇ, ಇದು ಮನೆ ಮಾತು. ಪರಮಾತ್ಮ ಚಂದ್ರಶೇಖರ ಅನ್ನೋ ಹೆಸರು, ಶಶಿಭೂಷಣ, ಚಂದ್ರಶೇಖರ, ಎಷ್ಟು ನಮ್ಮವರೆಲ್ಲ ಅದನ್ನೇ ಇಟ್ಕೊಂಡಿದ್ದೇವೆ ನಾವು, ಪರಮಾತ್ಮನ ಹೆಸರು ಅಂತ. ಹಾಗಾಗಿ ಸಾಮಾನ್ಯರಿಗೂ ಕೂಡ ಇಷ್ಟು ಗೊತ್ತಿದೆ, ಏನು ಅಂದರೆ ಪರಮಾತ್ಮ ಚಂದ್ರನನ್ನು ತಲೆಯಲ್ಲಿ ಧರಿಸಿದವ, ಅದಕ್ಕಾಗಿ ಅವನಿಗೆ ಚಂದ್ರಶೇಖರ ಅಂತ ಹೆಸರು, ಶಶಿಭೂಷಣ ಅಂತ ಹೆಸರು ಅಂತ. ಆದರೆ ಈ ಚಂದ್ರಶೇಖರ ಅನ್ನುವಂಥ ಒಂದು ಹೆಸರು ಅವನಿಗೆ ಬಂದಿದ್ದಾದರೂ ಯಾತಕ್ಕೆ? ಇದು ನಾವು ಒಂದು ವೇಳೆ ನೋಡಿದ್ದೇ ಆದರೆ ಇದಕ್ಕೆ ಎರಡು ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದು, ಈ ರೀತಿಯ ಒಂದು ವರ್ಣನೆಗೆ ಅದರ ಹಿಂದಿನ ತತ್ವ ಏನು ಅಂತ ತಿಳ್ಕೊಳ್ಬೇಕಾದರೆ ನಾವು ಉಪನಿಷತ್ತುಗಳಿಗೆ ಹೋಗಬೇಕು. ಅದೆಲ್ಲ ಉಪನಿಷತ್ತುಗಳು ಅದನ್ನು ನಮ್ಮ ಬಹಳ ಸ್ಪಷ್ಟವಾಗಿ ತಿಳಿಸ್ತವೆ. ಅದು ಕಠಿಣ ಆ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದು ಅಂತಿದ್ದರೆ, ಪುರಾಣಗಳಲ್ಲಿ ಹೇಳುವ ಕಥೆ ಇದೆಯಲ್ಲ, ಆ ಕಥೆ ತತ್ವವನ್ನು ಹೇಳೋದಕ್ಕೋಸ್ಕರನೇ ಬಂದಿರೋದು. ಎಲ್ಲ ಕಡೆ ಅಷ್ಟೇ, ಪುರಾಣದ ಪ್ರತಿಯೊಂದು ಕಥೆಯೂ ಕೂಡ ತತ್ವವನ್ನು ನಮಗೆ ತಿಳಿಸೋದಕ್ಕೋಸ್ಕರ ಬಂದಂಥ ಕಥೆ. ಆದ್ದರಿಂದ ಆ ಕಥೆಯ ಮೂಲಕ ನಾವು ತತ್ವವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅನ್ನೋದು ನಮ್ಮ ಹಿಂದಿನವರ ಅಭಿಪ್ರಾಯ. ಪುರಾಣದ ರಚನೆಯ ಉದ್ದೇಶವನ್ನೇ ಹಾಗೆ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಪುರಾಣದ ಒಂದು ಅವಲೋಕನವನ್ನು ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಇದು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುವಂಥ ವಿಚಾರ. ಶಿವಪುರಾಣ ಈ ವಿಷಯದಲ್ಲಿ ಚಂದ್ರೋದ್ಭಾಸಿತ ಶೇಖರೇ ಅನ್ನೋದಕ್ಕೆ ಏನು ಹೇಳುತ್ತೆ? ಚಂದ್ರ ಅವನ ತಲೆಯಲ್ಲಿ ಅಲಂಕಾರವಾಗಿ ಅವ ಇಟ್ಕೊಂಡಿದ್ದಾನೆ ಅನ್ನೋದಕ್ಕೆ ಏನಾದರೂ ಹೇಳ್ತೀಯೇ ಅಂತ ಒಂದು ವಿಚಾರ ನಾವು ಮೊನ್ನೆಯಿಂದ ಶಿವಪುರಾಣವನ್ನು ಇಟ್ಕೊಂಡು ಯೋಚನೆ ಮಾಡುತ್ತಾ ಇರೋದರಿಂದ ನಾವು ಆ ವಿಚಾರ ಮಾಡಿದ್ದೇ. ಆದರೆ ಇಲ್ಲಿ ಚಂದ್ರನನ್ನು ತಲೆಯಲ್ಲಿ ಧರಿಸಿದ್ದಕ್ಕೆ ನಮಗೆ ವಿಶೇಷವಾಗಿ ಕಥೆ ಕಂಡು ಬರೋದಿಲ್ಲ ಶಿವಪುರಾಣದಲ್ಲಿ. ಅದನ್ನು ಸಮರ್ಥನೆ ಮಾಡೋದಕ್ಕೆ, ಸರಳವಾಗಿ ತಿಳಿಸೋದಕ್ಕೆ ಕಥೆ ಕಾಣಲಿಲ್ಲ. ನಾನು ಪೂರ್ತಿ ಶಿವಪುರಾಣವನ್ನು ಭಾಳ ಗಂಭೀರವಾಗಿ ನೋಡಿದೆ ಅಂತಿಲ್ಲ, ಅದರಿಂದ ಅಕಸ್ಮಾತಾಗಿ ಬಿಟ್ಟು ಹೋಗಿದ್ದರೂ ಇರ್ಬೋದು. ಹಾಗೆ ಕಂಡ್ರೆ ನಾನು ಮುಂದೆ ಅದನ್ನು ತಿಳಿಸ್ತೀನಿ. ಅದು ನಾನು ಈಗ ಅವಲೋಕನ ಮಾಡಿದ ನನ್ನ ಒಂದು ಅವಲೋಕನದಂತೆ ಅದರಲ್ಲಿ ಇದಕ್ಕೆ ಕಥೆ ಕಾಣಲಿಲ್ಲ. ಆದರೆ ಬೇರೆ ಸ್ಕಂದ ಪುರಾಣದಲ್ಲಿ ಇದಕ್ಕೆ ಅತ್ಯಂತ ಒಂದು ಸುಂದರವಾದಂಥ ನಿದರ್ಶನವನ್ನು ಕೊಟ್ಟು ನಮಗೆ ಈ ತತ್ವವನ್ನು, ಚಂದ್ರನನ್ನು ತಲೆಯಲ್ಲಿ ಧರಿಸಿದ್ದು ಅನ್ನೋದೊಂದು ತತ್ವವನ್ನು ತಿಳಿಸ್ತಕ್ಕಂಥ ಒಂದು ಸಂದರ್ಭ ಅದು. ಆದರೆ ಅದಕ್ಕೊಂದು ಕಥೆಯ ಮೂಲಕ ಹೇಳಿದಂಥ ಒಂದು ಸಂದರ್ಭ ನಮಗೆ ಸ್ಕಂದ ಪುರಾಣದಲ್ಲಿ ಕಾಣುತ್ತೆ. ಸ್ಕಂದ ಪುರಾಣದ ಸ್ವತಃ ಪಾರ್ವತಿ ಪರಮಾತ್ಮನನ್ನು ನೇರ ಕೇಳ್ತಾಳೆ, ಅಲ್ಲ ನಿಮಗೆ ಚಂದ್ರಶೇಖರ ಅಂತ ಹೇಳ್ತಾರೆ, ಶಶಿಭೂಷಣ ಅಂತ ಹೇಳ್ತಾರೆ, ಇದು ಏನು ಕಾರಣ? ಈ ಚಂದ್ರನನ್ನು ತಲೆಯಲ್ಲಿ ಧರಿಸೋದಕ್ಕೆ ಏನು ಕಾರಣ? ಆ ಹೆಸರು ಬಂತಲ್ಲ ಧರಿಸಿದ್ದರಿಂದ, ಅದನ್ನೇನಾದ್ರು ನಮಗೆ ಹೇಳಿದರೆ ಬಹಳ ಅನುಕೂಲ ಇತ್ತು ಅಂತ. ಇದನ್ನೆಲ್ಲ ಯಾತಕ್ಕೆ ಕೇಳಬೇಕು ಅಂತ ಈಗ ನೀವು ಯೋಚನೆ ಮಾಡುವ. ಅದಕ್ಕಾಗಿ ನಾನು ಮತ್ತೆ ಹೇಳೋದು, ಪುರಾಣದ ಕಥೆಗಳು ಸರ್ವಶ್ರೇಷ್ಠವಾದಂಥ ಕಥೆಗಳು. ಯಾಕೆ ಅಂದರೆ ಅದರ ಹಿಂದೊಂದು ಅದ್ಭುತವಾದ ತತ್ವವನ್ನು ತಿಳಿಸುವಂಥ ಮಹಾಪ್ರಯತ್ನ ಇರುತ್ತೆ. ಹಾಗಾಗಿ ಅದು ಶ್ರೇಷ್ಠವಾದಂಥದ್ದು. ಆ ದೃಷ್ಟಿಯಿಂದ ಆ ಪಾರ್ವತಿಯ ಪ್ರಶ್ನೆ ನೋಡಿ ಹಾಗೆ ಬಂತದ, ಅಲ್ಲಿ ಸಂವಾದವನ್ನು ಹಾಗೆ ತೋರಿಸ್ತಾರೆ ನಮಗೆ ಸ್ಕಂದ ಪುರಾಣದಲ್ಲಿ. ಪಾರ್ವತಿ ಕೇಳಿದ್ದಕ್ಕೆ ಪರಮೇಶ್ವರ ಉತ್ತರ ಕೊಡ್ತಾನೆ, ತಸ್ಮಿನ್ ಕಲ್ಪೆ ಮಹಾದೇವಿ ಗತೆ ಸಂಧ್ಯಾಂಶಕೆ ಪ್ರಿಯೇ. ಸಂಧಿಕಾಲ ಅಂತ ಈ ಯುಗಗಳ ಒಂದು ಕಾಲದ ಲೆಕ್ಕಾಚಾರ ಹೇಳುವಾಗ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಬರಬೇಕಾದ್ರೆ ಮಧ್ಯದ ಕಾಲವನ್ನು ಸಂಧಿಕಾಲ ಅಂತ ಹೇಳ್ತಾರೆ. ಹಾಗೊಂದು ಕಲ್ಪವನ್ನು ಹೇಳ್ತಾನೆ ಪರಮಾತ್ಮ. ನಾನು ಆ ಶ್ಲೋಕವನ್ನು ಉಲ್ಲೇಖ ಮಾಡಲಿಲ್ಲ. ಶ್ವೇತವರಾಹ ಕಲ್ಪ ಅಂತ ಒಂದು ಕಲ್ಪ. ಈಗ ನಾವು ಅದೇ ಕಲ್ಪದಲ್ಲಿದ್ದೇವೆ, ಶ್ವೇತವರಾಹ ಕಲ್ಪೆ ಅಂತಲೇ ನಾವಿವಾಗ ಸಂಕಲ್ಪದಲ್ಲಿ ಹೇಳೋದು. ಈ ಕಲ್ಪದ ಎರಡನೇ ಪ್ರಾರ್ಧ
ಅಲ್ಲಿ ಒಂದು ಘಟನೆ ನಡೆಯಿತು ಅಂತ ಪರಮಾತ್ಮ ಪಾರ್ವತಿಗೆ ಹೇಳುವಾಗ, ಅಲ್ಲಿ ಘಟನೆ ಏನಂದರೆ ಅತಿ ಪ್ರಸಿದ್ಧವಾದ ಸಮುದ್ರ ಮಥನದ ಕಥೆ. ಆ ಸಮುದ್ರ ಮಥನದ ಕಥೆ ಕ್ಷೀರೋದೇ ಮಧ್ಯಮಾನೇತು ದೇವತೈರ್ದಾನವೈರಪಿ, ಅಸುರರು ಮತ್ತು ದೇವತೆಗಳು ಸೇರಿಕೊಂಡು ಮಥನ ಮಾಡಿದರು ಅಮೃತಕ್ಕೋಸ್ಕರ. ಆವಾಗ ಏನಾಯ್ತು, ಅಲ್ಲಿ ರತ್ನಾನಿ ಜಜ್ಜಿರೇ ತತ್ರ 14 ಮಿತಾನಿ ವೈ, 14 ರತ್ನಗಳು ಹುಟ್ಟಿಬಿಟ್ಟುವಂತೆ ಸಮುದ್ರ ಮಥನ ಕಾಲದಲ್ಲಿ. ಅದರಲ್ಲಿ ಪರಮಾತ್ಮ ಹೇಳ್ತಾನೆ, ತೇಷಾಂ ಮಧ್ಯೆ ಮಹಾತೇಜಾ ಚಂದ್ರಮಾಸ್ತತ್ವ ಸಂಭವ. ಆ ತತ್ವಗಳ ಮಧ್ಯೆ ಈ ಚಂದ್ರ ಹುಟ್ಟುಕೊಂಡ, ಚಂದ್ರವೆಂಬಂಥ ರತ್ನ, ತತ್ವ ಅಂತ ಶಬ್ದ ಇಲ್ಲಿ, ಅದು ಬಂತು. ನಾನೇನು ಮಾಡಿದೆ, ಸೋಯಂ ಮಯಾ ಧೃತೋ ದೇವಿ ಅದ್ಯಾಪಿ ಶಿರಸಿ ಪ್ರಿಯೇ. ಆ ತತ್ವವನ್ನು, ಚಂದ್ರ ಅನ್ನತಕ್ಕಂಥ ತತ್ವವನ್ನು ಹೇ ಪ್ರಿಯೆ ಪಾರ್ವತಿ ಹೇಳೋದು ಪರಮಾತ್ಮ, ನಾನು ಇವತ್ತು ತಲೆಯಲ್ಲಿ ಧರಿಸಿದ್ದೇನೆ, ಅದಕ್ಕಾಗಿ ನನ್ನನ್ನು ಶಶಿಭೂಷಣ ಚಂದ್ರಶೇಖರ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಇದಕ್ಕೆ ದೇವತೆಗಳದ್ದು ಸ್ವಲ್ಪ ವಿಶೇಷವಾಗಿ ಒತ್ತಾಸೆ ಇದೆ, ಅವರ ಒಂದು ಬೇಡಿಕೆ ಇದೆ, ಅವರೊಂದು ಅಪೇಕ್ಷೆ ಪ್ರಾರ್ಥನೆ ಇದೆ. ಏನದು ಅಂತಂದರೆ, ಪರಮಾತ್ಮ ನೀನಿಷ್ಟು ಅದ್ಭುತವಾದಂಥ ಈ ಚಂದ್ರ ಅನ್ನೋ ರತ್ನ ಇದೆಯಲ್ಲ, ಇದನ್ನು ನೀನು ತಲೆಯಲ್ಲಿ ಧರಿಸಿ ನಮಗೆಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡ್ರು. ಭೂಷಣಂ ಮುಕ್ತಯೇ ದೇವೈಹಿ ಮಮ ಚಂದ್ರಕೃತಃ ಪುನಃ. ಆ ದೇವತೆಗಳು ಕೇಳಿಕೊಂಡ್ರು, ಆದ್ದರಿಂದ ನಾನು ಅದನ್ನು ಅಲಂಕಾರವಾಗಿ ಇಟ್ಕೊಂಡಿದ್ದೇನೆ. ಆದ್ದರಿಂದ ಹೇ ಪಾರ್ವತಿ ನನಗೆ ಶಶಿಭೂಷಣ ಚಂದ್ರಶೇಖರ ಅಂತ ಹೇಳಿದರು ಅಂತ ಪುರಾಣದ, ಈ ಸ್ಕಂದ ಪುರಾಣದ ಕಥೆ. ಈಗ ಭಗವತ್ಪಾದರು ಚಂದ್ರೋದ್ಭಾಸಿತ ಶೇಖರೇ ಅಂತ ಪ್ರಾರ್ಥನೆ ಮಾಡ್ತಾ, ಆ ರೂಪ ಅದು ನನ್ನ ಮನಸ್ಸಿನಲ್ಲಿ ಶುದ್ಧವಾಗಿ ಸ್ಥಿರವಾಗಿ ನಿಲ್ಲಲಿ, ಅದಕ್ಕೆ ನನ್ನ ಚಿತ್ತ ವೃತ್ತಿಯನ್ನು ಅನುಗೊಳಿಸು ಅಂತ ಬೇಡಿದ್ರಲ್ಲ, ಎಂಥ ಮಹತ್ವ ಇರಬಹುದು ಅಂತ ನಾವು ಪ್ರಾಯ ತಿಳ್ಕೊಳ್ಬೋದು ಅಂತ ನಾನು ಭಾವಿಸ್ತೇನೆ. ಇನ್ನು ಪರಮಾತ್ಮನನ್ನು ಅಪೇಕ್ಷೆ ಪಟ್ಟು ಮನಸ್ಸು ನಿರ್ಮಲವಾಗಬೇಕು ಅನ್ನುವ ಕಳಕಳಿಯಿದ್ದ ಯಾವನೇ ಆದರೂ ಕೂಡ ಅಪೇಕ್ಷೆ ಪಡೋದು ಮೊದಲು ಬಯಕೆಗಳು, ಇಚ್ಛೆಗಳು, ಕಾಮ, ಇದು ಮನಸ್ಸಿನಿಂದ ಹೋಗಬೇಕು ಅನ್ನೋದು. ಅದಕ್ಕಾಗಿ ಭಗವತ್ಪಾದರು ಸ್ಮರಹರೇ ಅಂಥ ಪರಮಾತ್ಮನನ್ನೇ ನೆನಪು ಮಾಡಿಕೊಟ್ರು. ಅದಕ್ಕೆ ಇವನನ್ನು ಬಿಟ್ಟರೆ ಇನ್ನು ಬೇರೆ ದಾರಿಯೇ ಇಲ್ಲ. ಆ ಕಾಮಾದಿಗಳು ದೂರ ಹೋಗಬೇಕು ಅಂತ ಅನ್ನೋದಕ್ಕೆ ಇನ್ನೊಂದು ದಾರಿ ಇಲ್ಲವೇ ಇಲ್ಲ. ಹಾಗಾಗಿ ಅದೇ ಪದವನ್ನು ಇನ್ನು ಸ್ಮರಹರೆ ಅನ್ನೋದಕ್ಕೆ ಪುರಾಣದಲ್ಲಿ ಎಲ್ಲೆಲ್ಲಿ ಬರುತ್ತೆ ಏನು ಬರುತ್ತೆ ಅಂತ ಹೇಳಬೇಕಾದ್ದೆಲ್ಲ ಈಗಾಗಲೇ ನಾನು ಶಿವಪುರಾಣದ ಉಲ್ಲೇಖ ಮಾಡುವಾಗ ಹೇಳಿದ್ದೇನೆ. ವಿಸ್ತಾರವಾಗಿ ಹೇಳದಿದ್ದರೂ ಕೂಡ ಉಲ್ಲೇಖವನ್ನು ಮಾಡಿದ್ದೇನೆ. ಮತ್ತು ಇದು ಅತ್ಯಂತ ಪ್ರಸಿದ್ಧವಾದ್ದು. ಇದೂ ಕೂಡ ಇದು ಎಷ್ಟೋ ಜನಕ್ಕೆ ಸ್ವಲ್ಪ ಮೂಗಿ ಮುರಿಯುವಂಥ ಒಂದು ಕಥೆ ಆಗೋಗ್ಬಿಟ್ಟಿದೆ. ಈ ಕಾಮದಹನ ಇತ್ಯಾದಿಗಳೆಲ್ಲ ಮೂಗು ಮುರಿಯುವ ಕಥೆ ಆಗೋಗ್ಬಿಟ್ಟಿದೆ. ಅಜ್ಞಾನದ ಪರಾಕಾಷ್ಠೆ ಅಷ್ಟೇ. ಅದರ ವಾಸ್ತವಿಕವಾಗಿಯೂ ಕೂಡ ಆ ಸ್ಮರಣ, ಒಂದು ದಹನ ಇತ್ಯಾದಿಗಳ ಒಂದು ಪ್ರಸಂಗ ಪುರಾಣ ಹೇಳುತ್ತಲ್ಲ, ಆನಂದದ ಕಣ್ಣೀರು ಬರುವಷ್ಟರ ಮಟ್ಟಿಗೆ ಅದ್ಭುತವಾದ ತತ್ವಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ಸಾರಾಂಶ ಏನು? ಲೋಕೋಪಕಾರಕ್ಕಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ತಾನೇ ಆ ಮನ್ಮಥ ಆ ಕೆಲಸವನ್ನು ಮಾಡಿದ ಪರಮಾತ್ಮ ಪಾರ್ವತಿಯ ಮುಖವಾಗಿ ಯೋಚನೆ ಮಾಡೋದಕ್ಕೆ ಮಾಡಿದ ಮಹಾತಪಸ್ಸಿಯಾಗಿದ್ದಂಥ ಪರಮೇಶ್ವರನನ್ನು ಲೋಕೋಪಕಾರಕ್ಕಾಗಿ. ಮನ್ಮಥೇನು ಒಪ್ಪಿಲ್ಲ, ಅವ್ಯಾಕೆ ಒಪ್ತಾನೋ? ದೇವತೆಗಳು ಲೋಕಕ್ಕೋಸ್ಕರ, ಲೋಕದ ಒಂದು ರಕ್ಷಣೆಗೋಸ್ಕರ ನೀನು ಆ ತಾರಕಾಸುರನ ಭಯ, ಅವನ ತೊಂದರೆ, ಅದರಿಂದ ಮುಕ್ತರಾಗೋದಕ್ಕೋಸ್ಕರ ನೀನು ಈ ಕೆಲಸ ಮಾಡಲೇಬೇಕು ಅಂತ ಕೇಳಿದ್ದಕ್ಕೋಸ್ಕರ ಪರಮಾತ್ಮನಿಗೆ ಹೋಗಿ ಮನಸ್ಸನ್ನು ಚಂಚಲವಾಗುವಂತೆ ಮಾಡಿದ ಅಂತ ಕಥೆ. ಇಲ್ಲಿ ಅಂತಿಂಥ ತತ್ವಗಳಿವೆ ಅಂತ ಯೋಚನೆ ಮಾಡಿದೆವು. ಅಂಥ ಸ್ಮರಣನ್ನು ಪರಮಾತ್ಮ ನಾಶ ಮಾಡಿದ ಅಂತ ಕಥೆ. ಅಂಥ ಪರಮಾತ್ಮ ಸ್ಮರಹರೇ. ಇನ್ನಂತೂ ಪವಿತ್ರವಾದ ಗಂಗೆ, ಅದು ಲೋಕೋಪಕಾರಕ್ಕಾಗಿಯೇ ತಲೆಯಲ್ಲಿ ಧರಿಸಿದ್ದು ಪರಮಾತ್ಮ. ಈ ಕಥೆ ಅಂತೂ ಸುಪ್ರಸಿದ್ಧವಾದ್ದು, ಇದು ಪುರಾಣದಲ್ಲೇ ನಮಗೆ ಗೊತ್ತಾಗೋದು. ಆದರೆ ಗಂಗಾವತರಣದ ಒಂದು ಕಥೆ ಶಿವಪುರಾಣದಲ್ಲಿ ಕಾಣಲಿಲ್ಲ ನನಗೆ. ಸ್ಕಂದ ಪುರಾಣದಲ್ಲಿದೆ, ಬೇರೆ ಪುರಾಣದಲ್ಲಿ ಕೂಡ ಗಂಗಾವತರಣದ ಕಥೆ ಇದೆ. ಇದಂತೂ ನಮಗೆ ಗೊತ್ತಿರೋದ್ರಿಂದ ನಾನು ಮತ್ತೆ ವಿವರಿಸೋಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಬಹಳ ಮುಖ್ಯವಾಗಿ ಬೇಕಾದ್ದು ಆ ಗಂಗಾವೇ ಅಷ್ಟು ಪವಿತ್ರ. ಅಂಥ ಗಂಗೆಯನ್ನು ತಲೆಯಲ್ಲಿ ಧರಿಸಿರತಕ್ಕಂಥದ್ದು ನಮಗೋಸ್ಕರ. ಲೋಕಕ್ಕೆ ಈ ಗಂಗೆಯನ್ನು ಧರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇಲ್ಲ. ಆದರೆ ಲೋಕಕ್ಕೆ ಮಂಗಳವಾಗಬೇಕು ಅನ್ನೋದಕ್ಕಾಗಿ ಪರಮಾತ್ಮ ತನ್ನ ಜಟೆಯನ್ನು ಒಡ್ಡಿ ಆ ಗಂಗಾ ಭೂಮಿಗೆ ಅವತರಣ ಮಾಡುವಾಗ ತಡೆದು ನಮಗೆ ಗಂಗೆಯನ್ನು ಅನುಗ್ರಹಿಸಿದ್ದು ಅಂತಂದರೆ ಆ ಪರಮಾತ್ಮನ ಒಂದು
ಲೋಕೋಪಕಾರಕ ಭಾವವಾಗಲಿ ಅಥವಾ ನಮ್ಮಂಥವರ ಮೇಲೊಂದು ಅನುಗ್ರಹ ಬುದ್ಧಿಯಾಗಲಿ ಎಂಥದ್ದು ಅಂತ ಮತ್ತೆ ಹೇಳಬೇಕಾದ್ದಿದೆ. ಅದಕ್ಕಾಗಿ ಸ್ಮರಹರೆ ಆದ ತಕ್ಷಣ ಭಗವತ್ಪಾದರು ಗಂಗಾಧರೆ, ಆಮೇಲೆ ಶಂಕರೆ, ಸ್ವತಃ ಎಲ್ಲರಿಗೂ ಮಂಗಳವನ್ನುಂಟು ಮಾಡತಕ್ಕಂಥ ಪರಮಾತ್ಮ ಅಂಥವನನ್ನು ಸ್ಮರಣೆ ಮಾಡ್ತಾ, ಹೇ ಪರಮಾತ್ಮ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಂ ಅಮಲಾಂ ಕಿಂ ಕರ್ಮಭಿ. ಇನ್ನು ಈ ವಯಸ್ಸಿನಲ್ಲಿ ನಾನು ಕರ್ಮವನ್ನು ಮಾಡಿಕೊಂಡು ಬಾಲ್ಯದಲ್ಲೂ ಮಾಡಲಿಲ್ಲ, ಗರ್ಭದಲ್ಲಂತೂ ಇಲ್ಲವೇ ಇಲ್ಲ, ಪ್ರೌಢಾವಸ್ಥೆಯಲ್ಲಿ ನೆಗೆದು ಬಿದ್ದೋದೆ, ಈಗ ಹೀಗಿದ್ದೇನೆ, ಏನು ಮಾಡೋದು? ಆದ್ದರಿಂದ ನಿನ್ನ ಕೃಪೆ ಒಂದು ಬೇಕು ಅಂತ ಕೇಳಿದ ರೀತಿ ನೋಡಿ. ಈ ಸರ್ಪೈರ್ಭೂಷಿತ ಕಂಠಕರ್ಣವರೇ, ಇದಕ್ಕೆ ನಾನಿನ್ನು ಹುಡುಕಬೇಕು. ನಾನೇನಾದ್ರು ನನ್ನ ಈ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ ಚಿಂತನೆ ಮುಕ್ತಾಯದ ಮೊದಲು ಸಿಕ್ಕಿದರೆ ನನ್ನ ಸಮಯಾವಕಾಶದಲ್ಲಿ ನೋಡುವಾಗ ನಾನು ಅದನ್ನು ಉಲ್ಲೇಖ ಮಾಡ್ತೇನೆ. ಇದಕ್ಕೂ ಖಂಡಿತ ಪುರಾಣದ ಒಂದು ಬೆಂಬಲ ಇದ್ದೇ ಇರುತ್ತೆ. ಯಾಕೆಂದರೆ ಭಗವತ್ಪಾದರಲ್ಲಿ ಹಾಕಿದ ಪ್ರತಿಯೊಂದಕ್ಕೂ ಕೂಡ ಪುರಾಣದ ಒಂದು ಬಹಳ ಮಹತ್ವಪೂರ್ಣವಾದಂಥ ಘಟನೆ ಜೋಡಿಕೊಂಡೇ ಇದೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಪ್ರತಿಯೊಂದು ಪದಕ್ಕೂ ಕೂಡ. ಇನ್ನಿದೆ ನೇತ್ರೋತ್ಥ ವೈಶ್ವಾನರೇ, ಮೂರನೇ ಕಣ್ಣಿನ ಬಗ್ಗೆ ಭಗವತ್ಪಾದರು ಅಂತಹ ಪರಮಾತ್ಮನಲ್ಲಿ ನೆಲೆನೆಲ್ಲಿ ನನ್ನ ಚಿತ್ತವೃತ್ತಿ ಅಂತ ಕೇಳಿದ್ದಾರೆ. ಇದನ್ನು ಮತ್ತು ಅತಿ ಸುಂದರವಾದಂತಹ ಆನೆಯ ಚರ್ಮವೇ ಬಟ್ಟೆಯಾಗಿರತಕ್ಕಂಥ ಪರಮಾತ್ಮ ಅಂತ, ಇದು ನನಗೆ ಬಹಳ ಸ್ವಾರಸ್ಯ. ಕಾರಣ ಇಷ್ಟೇ, ಆನೆಯ ಚರ್ಮ ಎಂಥದ್ದು ಅಂತ ನಮ್ಗೆ ಗೊತ್ತಿದೆ. ಸ್ವಲ್ಪ ಮನಸ್ಸಿಗೆ ಒಪ್ಪುವುದಾದರೆ ಜಿಂಕೆ ಚರ್ಮ, ಹುಲಿ ಚರ್ಮ, ಅದು ಸ್ವಲ್ಪ ಮೇಲಕ್ಕೆ ನೈಸಿರುತ್ತೆ, ಅದನ್ನಾದರೂ ಹ್ಞೂ ಅಂತ ಹೇಳ್ಬೋದೋ ಏನೋ. ಈ ಆನೆ ಚರ್ಮ ಸುಂದರ ಅಂತ ಅನ್ನೋದು ಎಂಥದಪ್ಪ? ಒಪ್ಪೋರು ಯಾರು? ಭಗವತ್ಪಾದರು ಒಪ್ಪಿದ್ದಾರೆ, ಈಗ ಇಲ್ಲಿ ಗೊತ್ತಿಲ್ಲ ಭಗವತ್ಪಾದರು ಯಾಕೆ ಒಪ್ಪಿದ್ರು ಅಂತ ಅನ್ನೋ ಪರಿಸ್ಥಿತಿ ಇದೀಗ. ಇಲ್ಲ ಅಂದರೆ ಏನು ಹೇಳಬೇಕು? ಅದು ಕಾವ್ಯ ರೀ, ತಲೆ ಬುರುಡ ನಿಮ್ಮದು, ಅಂದರೆ ಅಷ್ಟು ಗೊತ್ತಿಲ್ವ? ಕಾವ್ಯದಲ್ಲೆಲ್ಲ ಹೀಗೆ ಒಂದು ಕಲ್ಪನೆ ಮಾಡಿ ಹೇಳೋದಕ್ಕಾಗತ್ತೆ ಅಂತ ಗೊತ್ತಿಲ್ವ? ಕವಿ ಸಮಯ ಅದು. ಇದು ಒಳ್ಳೆಯ ಉತ್ತರ. ಇದು ಹೀಗಾದರೂ ಆಗ್ಬೋದು ಅಂತೆಲ್ಲ ನಮಗೆ ಬರೋ ಸಂಭವ ಇದೆ. ಆದರೆ ನೆನಪಿಡೋಣ, ಇದು ಭಗವತ್ಪಾದರ ಸ್ತುತಿ. ಕೆಲಸಕ್ಕೆ ಬರದೇ ಇದ್ದಂಥ ವರ್ಣನೆ ಆಗಲಿ, ಪದ ಪ್ರಯೋಗಗಳಾಗಲಿ ನಾವು ಸ್ವಪ್ನದಲ್ಲಿಯೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಸಾಧು ಅಲ್ಲ. ಒಂದು ವೇಳೆ ಹಾಗೇನಾದ್ರು ಮನಸ್ಸಿಗೆ ಬರುತ್ತೆ ಅಂದರೆ, ಓಹೋ ಎಷ್ಟೋ ಜನ್ಮದ ಕರ್ಮ ಇನ್ನೂ ಕಾಡ್ತಾ ಇದೆಯಲ್ಲ ನನ್ನ ಮನಸ್ಸಿಗೆ, ಬುದ್ಧಿ ಕೆಲಸ ಮಾಡ್ತಾ ಇಲ್ವಲ್ಲ, ಹೀಗೆ ಓಡ್ತಾ ಇದೆಯಲ್ಲ ಅಂತ ಪಶ್ಚಾತ್ತಾಪ ಪಡಬೇಕಾದಂಥ ಪ್ರಸಂಗ. ಯಾಕೆ ಅಂತ ನಾನು ನಾಳೆ ಹೇಳ್ತೇನೆ. ದಂತಿ ಆನೆಯ ಚರ್ಮದ ಒಂದು ಈ ಪದ ಹೇಳಿದ್ದಾರೆ, ಅದರ ಬಗ್ಗೆ, ಬಟ್ಟೆ ಬಗ್ಗೆ, ಅದೇನು ಅಂತ ನಾಳೆ ಪುರಾಣವನ್ನು ಇಟ್ಟುಕೊಂಡು ಹೇಳ್ತೀನಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.